ಒಬ್ಬೊಬ್ಬ ಮಹಾತ್ಮನ ಉದಯ ಒಂದೊಂದು ಭಾಗದೊಳಗೆ ವಿಶೇಷವಾಗಿ ಅವತಾರ ಎತ್ತಿ ಬರ್ತಾರೆ. ಕೈಲಾಸದೊಳಗೆ ಶಿವನ ಒಡ್ಡೋಲಗದೊಳಗೆ ಆನಂದವಾಗಿ ಬೆಳ್ಳಿಯ ಪರ್ವತದಲ್ಲಿ ಭಗವಂತ ಆನಂದವಾಗಿ ಕುಳಿತಿರಬೇಕಾದ್ರೆ ಕೈಲಾಸದ ಒಡೆಯನಾಗಿರ್ತಕ್ಕಂಥ ಶಿವ, ಆತನ ಮಡದಿಯಾಗಿರ್ತಕ್ಕಂಥ ಪಾರ್ವತಾದೇವಿ, ಗಣಪತಿ, ಷಣ್ಮುಖ, ನಂದಿ, ಭೃಂಗಿ ಎಲ್ಲರೂ ಕೂಡ ಆನಂದವಾಗಿ ಕುಳಿತಿರಬೇಕಾದ್ರೆ ನಾರದ ಮಹಾಮುನಿಯ ಆಗಮನ ಆಗುತ್ತದೆ ಕೈಲಾಸಕ್ಕೆ. ನಾರದ ಮಹಾಮುನಿ ಬಂದು ಇದ್ದಿದ್ದನ್ನು ಯಾವಾಗ ಹೇಳಿದೆಪ್ಪ, ನೋಡು ಭೂಲೋಕದೊಳಗೆ ಜನರೆಲ್ಲರೂ ಕೂಡ ತಮ್ಮನ್ನು ತಾವು ಮರ್ತಾರೆ, ಗೋಹತ್ಯವನ್ನು ಮಾಡ್ಲಿಕ್ಕತ್ತಾರೆ, ಶಿಶುಹತ್ಯವನ್ನು ಮಾಡ್ಲಿಕ್ಕತ್ತಾರೆ, ಪ್ರಾಣಿಹತ್ಯವನ್ನು ಮಾಡ್ಲಿಕ್ಕತ್ತಾರೆ. ಕಾರಣ ಒಬ್ಬ ಅವತಾರಿ ಪುರುಷನನ್ನು ನೀ ಅವಶ್ಯವಾಗಿ ಭೂಲೋಕಕ್ಕೆ ಕಳಿಸ್ಬೇಕಂತ ತಿಳ್ಕೊಂಡು ಶಿವನಿಗೆ ಬಂದು ಹೇಳಿದಾಗ ಶಿವ ವಿಚಾರ ಮಾಡ್ಲಿಕ್ಕತ್ತ, ಹಾಗಾದರೆ ಯಾರನ್ನ ಎಲ್ಲಿ ಹೇಗೆ ಕಳಿಸ್ಬೇಕು ಅಂತ. ಒಂದೊಂದು ಭಾಗದೊಳಗೆ ವಿಶೇಷವಾಗಿ ಒಬ್ಬೊಬ್ಬ ಮಹಾತ್ಮರು ಅವತಾರ ಪುರುಷರು ಹೆಂಗೆ ಹುಟ್ಟಿ ಬರ್ತಾರಲ್ಲ, ಹಂಗೆ ಈ ಬಿಜಾಪುರ ಭಾಗನೂ ಕೂಡ ಹೇಗಿತ್ತು ಅಂತಂದ್ರೆ ಇದಕ್ಕೆ ಸಗರ ನಾಡು ಅಂತ ಕರೀತಾರ, ಇದಕ್ಕೆ ತೊಗರಿಯ ನಾಡು ಅಂತ ಕರೀತಾರ, ಇದಕ್ಕೆ ಭಕ್ತಿಯ ನಾಡು ಅಂತ ಕರೀತಾರ. ಬಿಜಾಪುರ ಜಿಲ್ಲೆಗೆ ಶರಣರ ನಾಡು ಅಂತ ವಿಶೇಷವಾಗಿ ಹೆಸರದ ಈ ನಾಡಿಗೆ. ಇದೇ ಬಿಜಾಪುರ ಜಿಲ್ಲಾ ಆಗಿನ ಸಮಯದೊಳಗೆ ವಿಶೇಷವಾಗಿ ಏನು ಅಂತಂದ್ರೆ ಪಂಚ ನದಿಗಳ ತಾಣ ಇವತ್ತಿಗೂ ಕೂಡ ಅದಾವ್ರಿ. ಕೃಷ್ಣ ತಮಗೆಲ್ಲ ಗೊತ್ತೈತಿ ಯಾವ್ಯಾವ ಅಂತ ತಿಳ್ಕೊಂಡು. ಆಶ್ಚರ್ಯ ಏನು ಅಂತಂದ್ರೆ ಈ ಪಂಚ ನದಿಗಳ ತಾಣ ಆಗಿನ ಸಮಯದೊಳಗೆ ಲಚ್ಚಾಣ ಸಿದ್ಲಿಂಗ ಮಹಾರಾಜರು ಜನಿಸಬೇಕಾದ್ರೆ ಹೈದರಾಬಾದಕ್ಕೆ ಸಂಬಂಧಪಟ್ಟಿತ್ತದ ಅವಾಗ. ಈಗ ಬಿಜಾಪುರ ಜಿಲ್ಲಾ ಸಿಂದಗಿ ತಾಲೂಕ. ಬಿಜಾಪುರ ಜಿಲ್ಲೆ ಇಂದಿನ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕು ಬರ್ತಕ್ಕಂಥ ಚಿಕ್ಕದಾದ ಚೊಕ್ಕದಾದ ಒಂದು ಗ್ರಾಮ ಕಕ್ಕಳಮೇಲಿ ಗ್ರಾಮ. ಕಕ್ಕಳಮೇಲಿ ಗ್ರಾಮದೊಳಗೆ ನೀವೆಲ್ಲರೂ ಕೂಡ ಹೆಂಗೆ ರೈತರದಿರಿ, ಬೆಳಗ್ಗೆ ಹರಿದ್ರೆ ಹೆಂಗೆ ಹೊಲದಾಗಿರ್ತೀರಿ, ಹೊಲದೊಳಗೆ ಭೂತಾಯಿಯ ಮಡಿಲೊಳಗೆ ದುಡಿಯೋದು ಬೆವರು ಸುರಿಸೋದು ಒಂದು ದೊಡ್ಡ ಆನಂದ. ಕಾರಣ ಅಂತಹ ರೈತಾಪಿಕೆ ಮನೆಯೊಳಗಿರ್ತಕ್ಕಂಥ ಎಲ್ಲ ಜನರು ಕೂಡ ಬಿತ್ತಬೇಕನ್ನಂಗಿತ್ತಂದ್ರೆ ಬಿತ್ತಾಕ ಕೂರಿಗೆ ಬೇಕು, ಕುಂಟಿ ಬೇಕು, ನಗ ಬೇಕು, ಏನೆಲ್ಲ ಬೇಕಂದ್ರೂ ಕೂಡ ಅವನ್ನೆಲ್ಲವನ್ನು ಕೂಡ ತರಕ ಯಾರ ಮನೆಗೆ ಹೊಕ್ಕಿದ್ರು ಅಂದ್ರೆ ಬಡಿಗೆರ ಮನೆಗೆ ಹೊಕ್ಕಿದ್ರು. ಅವಾಗ ಕೂರಿಗೆ ತರಕಿರ್ಬೋದು, ಕುಂಟಿರ್ಬೋದು, ಅವೆಲ್ಲ ಬಡಿಗೆರ ಮಾಡ್ತಿದ್ರಲ್ಲ. ಕಾರಣ ಅಂಥ ಅಕ್ಕ ಸಾಲಿಗ ಮನೆತನದೊಳಗಿರ್ತಕ್ಕಂಥ ಇಬ್ಬರು ಗಂಡ ಹೆಂಡತಿ ಲಚ್ಚಪ್ಪ, ಮಡದಿ, ನಾಗಮ್ಮ. ಗಂಡ ಹೆಂಡತಿ ಜೀವನ ಬಹಳ ಚಂದ ನಡೆದದೇವ. ಮದುವೆಯಾಗಿ ಗಂಡ ಮನೆ ನೆಡ್ಯಾಕೆ ಬಂದಳ ನಾಗಮ್ಮ. ನಿತ್ಯಲೂ ಕೂಡ ಗಂಡನ ಜೊತೆಗೆ ಆನಂದವಾಗಿ ಬದುಕು ಮಾಡಬೇಕಾದ್ರೆ ಒಂದು ದಿವಸನೂ ಕೂಡ ಗಂಡನ ಎದುರು ನಿಂತ ಮಾತಾಡಲಿಲ್ಲ, ಒಂದು ದಿವಸ ಕೂಡ ಗಂಡನ ಎದುರಿಗೆ ಆಡಲಿಲ್ಲ. ಕಾರಣ ಗಂಡ ಹೆಂಡತಿ ಜೀವನ ಹೆಂಗಿತ್ತು ಅಂತಂದ್ರೆ ಹಾಲು ಸಕ್ಕರೆ ಬೆರೆಸಿದಂಗಿತ್ತಂತ. ಬೆಳಗ್ಗೆ ಎದ್ದ ತಕ್ಷಣ ಲಚ್ಚಪ್ಪ ಸೀದಾ ಕುಲ್ಮಿಗೆ ಬಂದ ಅಂತಂದ್ರೆ, ತನ್ನ ಕಾಯಕ ಮಾಡಕ್ಕೆ ಬಂದ ಅಂತಂದ್ರೆ ಇತ್ತ ಕಡೆ ಮನೆ ಹೆಂಡತಿ ತನ್ನ ಕಾಯಕ ಮಾಡ್ತಿದ್ಲ. ಮನೆಗೆ ಯಾರಾದರೂ ಹಸಿವೆ ಅಂತ ಬಂದಾರಂತಂದ್ರೆ ಹಂಗೆ ಎಂದೂ ಕೂಡ ಕಳಿಸ್ತಿದ್ದಿಲ್ಲ. ಆದ್ರೆ ಆಗಿನ ಸಮಯದೊಳಗೆ ಬಹಳ ಬಡತನ, ಬರೀ ಬಡತನ ಅಲ್ಲ, ಭೀಕರ ಬಡತನ. ಪೂರ್ತಿ ಬರಗಾಲದ ಸಮಯ. ಹೀಗಿರ್ಬೇಕಾದ್ರೆ ಗಂಡನ ಮನೆಯೊಳಗೆ ಕಾಲೂರಿ ಯಾವಾಗ ನಿತ್ಯಲು ಕೂಡ ಬದುಕು ಮಾಡ್ಲಿಕ್ಕತ್ತಾಳೆ. ಕಾಲವನ್ನು ಕಳಿತಾ ಗಂಡನ ಮನಸ್ಸನ್ನು ಹೆಂಡತಿ ಅರ್ಥ ಮಾಡ್ಕೊಂಡಾಳ, ಹೆಂಡತಿ ಮನಸ್ಸನ್ನು ಗಂಡ ಅರ್ಥ ಮಾಡ್ಕೊಂಡಾನ. ಇಬ್ಬರ ಜೀವನ ಭಾಳ ಚಂದದ. ಎಷ್ಟು ಚಂದಿತ್ತು ಅಂತಂದ್ರೆ ಊರಾಗಿನ ಜನ ಅಂತಿದ್ರಂತ ಕಕ್ಕಳಮೇಲಿ ಒಳಗೆ ಗಂಡ ಹೆಂಡತಿ ಏನಾದರೂ ಕೂಡ ಜೀವನ ಮಾಡ್ಬೇಕನ್ನಂಗಿತ್ತಂದ್ರೆ, ಗಂಡ ಹೆಂಡತಿ ಬದುಕು ಮಾಡ್ಬೇಕನ್ನಂಗಿತ್ತಂದ್ರೆ ಲಚ್ಚಪ್ಪ ನಾಗಮ್ಮನನ್ನು ನೋಡಿ ಬದುಕು ಮಾಡ್ಬೇಕಂತಿದ್ರಂತ. ಯಾಕೆ? ಒಂದು ದಿವಸ ಕೂಡ ಒಬ್ಬರಿಗೆ ಅಲ್ಲ ಅಂದವರಲ್ಲ, ಒಬ್ಬರ ಮುಂದೆ ಕೆಟ್ಟದ್ದನ್ನು ಮಾತಾಡಿದವರಲ್ಲ, ಒಬ್ಬರಿಗೆ ನಿಂದನೆ ಮಾಡಿದವರಲ್ಲ. ತಾವು ತಮ್ಮ ಕಾಯಕನೋ, ತಾವು ತಮ್ಮ ಕೆಲಸ. ಮಡದಿ ನಾಗಮ್ಮ ಮನೆಯೊಳಗೆ ಮನೆಯ ಕಾಯಕವನ್ನು ಮಾಡಬೇಕಾದ್ರೆ ಪತಿಯಾಗಿರ್ತಕ್ಕಂಥ ಲಚ್ಚಪ್ಪ ಕೋಲ್ಮಿಯೊಳಗೆ ತನ್ನ ಕಾಯಕ ಮಾಡ್ತಿದ್ದ. ಹೀಗಿರ್ಬೇಕಾದ್ರೆ ನಿತ್ಯಲೂ ಕೂಡ ಕಾಲವನ್ನು ಕಳಿತಾ ಇಬ್ಬರ ಜೀವನ ಆನಂದವಾಗಿ ನಡೆದಿರಬೇಕಾದ್ರೆ ಕಕ್ಕಳಮೇಲಿಯೊಳಗೆ ಗಂಡನ ಮನೆ ಬಂದು ವರ್ಷ ಕಳೀತದ, 2 ವರ್ಷ ಕಳೀತದ, 3 ವರ್ಷ ಕಳೀತದೆ. ಆದ್ರೆ ಹಳ್ಳಿ ಒಳಗೊಂದು ಪರಂಪರೆ ಏನು ಅಂತಂದ್ರೆ ಮದುವೆ ಆದ ತಕ್ಷಣ ಮಕ್ಕಳಾಗ್ಬಿಡ್ಬೇಕ್ರಿ. ಮಕ್ಕಳಾದ್ರೆ ಆ ಹೆಣ್ಮಗ ಜೀವನ ಭಾಳ ಚಂದ. ಮಕ್ಕಳ ಆಗ್ಲಿಲ್ಲ ಅಂತಂದ್ರೆ ಯಾರು ನಿಮ್ಮವ್ರು ಅಂತಾರ ಅವರ ನಿಮಗೆ ನಿಂದನೆ ಮಾಡ್ತಾರ, ಯಾರು ನಿಮ್ಮವ್ರು ಅಂತ ಕರಿತೀರಿ ಅವರ ನಿಮ್ಮ ಬಗ್ಗೆ ಇನ್ನೊಬ್ಬರ ಮುಂದೆ ಹೇಳ್ತಿರ್ತಾರ. ಮಕ್ಕಳಾಗ್ಲಿಲ್ಲ ಅಂತಂದ್ರೆ ಆ ಹೆಣ್ಣಿನ ಜೀವನ ಹೇಳಕ್ಕವಲ್ಯ. ಯಾಕ? ಮದುವೆಯಾಗಿ 4 ವರ್ಷ ಆಗ್ಯದ, ನಾಗಮ್ಮ ತಾಯಿಗೆ ಮಕ್ಕಳಾಗಿಲ್ಲ. ಮಕ್ಕಳಾಗದೇ ಇರುವಂಥ ಸಮಯದೊಳಗೆ ಮನೆಯ ದೇವರಾಗಿರ್ತಕ್ಕಂಥ ತಿಂತನಿ ಮೌನೇಶ್ವರ ಮೌನಪ್ಪನಿಗೆ ನಡ್ಕೊಂಡಾರ.
ಭಯಭಕ್ತಿಯಿಂದ ನಡ್ಕೊಳ್ತಾರ. ವರ್ಷ ವರ್ಷ ಹೋಗಿ ರುದ್ರಾಭಿಷೇಕವನ್ನು ಮಾಡಿಸ್ತಾರ. ಗಂಡ ಹೆಂಡತಿ ಆನಂದವಾಗಿ ಬದುಕು ಮಾಡಬೇಕಾದ್ರೆ ಕೆಲವೊಂದಿಷ್ಟು ಜನ ನೋಡಿ ಮರಗ್ತಿದ್ರಂತ. ಇವ ಮದುವೆಯಾಗಿ 3-4 ವರ್ಷ ಆತ, ಒಂದು ಹೆಣ್ಣಾಗಲಿ ಒಂದು ಗಂಡ ಆಗಲಿ ಮಕ್ಕಳಾದ್ರೆ ಭಾಳ ಚಲೋ ಆಕಿತ್ತವ. ಯಾಕೋ ಭಗವಂತ, ಯಾಕೋ ಶಿವ ನಿನ್ನ ಮ್ಯಾಗ ಕಣ್ಣು ತೆರಿವಲ್ಲ ಅಂತ ತಿಳ್ಕೊಂಡು ನೋಡಿ ಮರುಗುವಂಥ ಜೀವ ಯಾವೋ, ಆಕೆ ಹೊಟ್ಟ್ಯಾಗ ಒಂದು ಜಂತ ಒಂದು ಹುಳ ಸಹಿತ ಹುಟ್ಟಲ್ಲ ಅಂತ ತಿಳ್ಕೊಂಡು ನೋಡಿ ನಿಂದನೆ ಮಾಡೋರು ಯಾರು? ಇವ ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ ಕರೆದಾರ, ಗಂಡ ಶತ್ರು ಅಲ್ಲ, ಹೆಣ್ಣಿಗೆ ಹೆಣ್ಣ ಶತ್ರು ಅಂತ. ಕಾರಣ ಏನು ಅಂತಂದ್ರೆ ನೋಡಿ ಮರುಗುವಂಥ ಜನಗಳ ಮಧ್ಯದೊಳಗೆ ನಾಗಮ್ಮ ನಿತ್ಯಲು ಕೂಡ ಅಂತೇಳಿ ಇವ ಏನೋ ಭಗವಂತ ಕೊಡೋದು ತಡ ಮಾಡಿರ್ಬೋದ. ಇಂದಲ್ಲ ನಾಳೆ ಹುಟ್ಟಿಸಿದ ಭಗವಂತ ಎಂದೂ ಕೂಡ ಹುಲ್ಲು ಮೇಯ್ಸಂಗಿಲ್ಲ. ಒಂದಲ್ಲ ಒಂದು ಮಗನ ಕೊಡ್ತಾನೆ. ಸ್ವಲ್ಪ ಕಾಯ್ಬೇಕಂತ. ಯಾಕ ನಿಮ್ಮ ಕುತ್ತಿಗೆ ತಾಳಿನ ಯಾಕೆ ಕಟ್ಟತಾರಂತಂದ್ರೆ ಇವ ತಾಳಬೇಕಂತ ತಾಳಿದವನು ಬಾಳ್ಯಾನು. ಹಂಗ ಭಗವಂತ ಮುಂದೆ ಒಂದಲ್ಲ ಒಂದು ದಿವಸ ಕೊಡ್ತಾನ. ಎಂದು ಕೂಡ ಕೊಡಂಗಿಲ್ಲ ಅನ್ನಂಗಿಲ್ಲ. ನನ್ನ ಹಣೆ ಬರ್ದೊಳಗೆ ಇನ್ನೂ ಮಕ್ಕಳ ಆಗ್ಬಾರ್ದಂತ ಬರ್ದಿತ್ತಂದ್ರೆ ಏನು ಮಾಡೋದೈತೆವ ಅಂತ ತಿಳ್ಕೊಂಡು ಸಮಾಧಾನ ಪಡ್ತಿದ್ಲು ನಾಗಮ್ಮ. ಯಾವಾಗ ನಿತ್ಯಲು ಕೂಡ ಗಂಡನ ಮನೆಯೊಳಗೆ ಬದುಕನ್ನು ಮಾಡ್ತಾ ಇರಬೇಕಾದ್ರೆ ಭಗವಂತ ಉಣ್ಣಾಕ ಅನ್ನ ಕಡಿಮೆ ಇಟ್ಟರು ಕೂಡ ಚಿಂತಿಲ್ಲ, ತೊಡಕ ಬಟ್ಟೆ ಕಡಿಮೆ ಇದ್ರೂ ಕೂಡ ಚಿಂತಿಲ್ಲ. ಮಕ್ಕಳು ಬೇಕೆಂತಕ್ಕಂಥ ಬಯಕೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಲ್ಲಿ ಹೆಂಗೆ ಇರ್ತದಲ್ಲ, ಹಂಗೆ ಇತ್ತಾಗ ನಾಗಮ್ಮ ತಾಯಿಯ ಮನಸ್ಸಿನೊಳಗೆ ಚಿಂತೆ ಹುಟ್ಟಕತ್ತು. ಏನಂತ? ಮಕ್ಕಳಾಗಲ್ವ. ನೋಡುವ್ರ ಮುಂದೆ ನಗಬೇಕ, ಅಳಕ್ಕೆ ಬರೋದಿಲ್ಲ. ಅಳಕತ್ತಂದ್ರೆ ನೋಡಿ ಮತ್ತಿಟ್ಟು ಅಳಿಸ್ತಾರೆ. ನೋಡ್ರ ಮುಂದೆ ನಗಬೇಕಂತ ತಿಳ್ಕೊಂಡು ನಾಗಮ್ಮ ನಿತ್ಯಲು ಕೂಡ ಕಾಲವನ್ನು ಕಳಿತಾ ಇರುವಂಥ ಸಮಯದೊಳಗೆ ದೇವರಿಗೆ ಬೇಡ್ಕೋತಾಳೆ, ಹೇ ಭಗವಂತ, ಹೇ ಪರಮಾತ್ಮ, ನಾನು ಯಾವ ಜನ್ಮದ ಕರ್ಮ ಮಾಡೀನಿ, ಯಾವ ಜನ್ಮದ ಪಾಪ ಮಾಡೀನಿ, ಮದುವೆಯಾಗಿ 4-5 ವರ್ಷ ಆದ್ರೂ ಕೂಡ ನನ್ನ ಹೊಟ್ಟೆಯೊಳಗೆ ಒಂದು ಮಕ್ಕಳಾಗೋಲ್ಲಪ್ಪ. ತಾಶಿಗೆ ಹುಟ್ಟಲಿ ತಾಶಿಗೆ ಸಾಯಲಿ ಬಂಜೆ ಎನ್ನುವಂಥ ಶಬ್ದವನ್ನು ಕಳಿಪ ಭಗವಂತ ಅಂತ ಹೇಳಿ ನಾಗಮ್ಮ ಊರೊಳಗಿರ್ತಕ್ಕಂಥ ಎಲ್ಲ ದೇವರಿಗೆ ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ಬೇಡಿಕೊಳ್ಳಕತ್ತಾಳ. ಇವ ಮನಿ ಎಷ್ಟ ದೊಡ್ಡದಿರ್ಲಿ, ಮನಿ ಎಷ್ಟ ಸಣ್ಣದಿರ್ಲಿ, ಮನಿಯೊಳಗೆ ಮಕ್ಕಳಿರ್ಲಿ ಅಂತ ಬಯಸ್ತಿದ್ರೆ ಆಗಿನ ಸಮಯದೊಳಗೆ ಮಕ್ಕಳಿರ್ಲಿ ಅಂತ ತಿಳ್ಕೊಂಡ. ಮನಿಯೊಳಗೆ ಏನು ಬೇಕಾದೈತಿ, ಮನಿಯೊಳಗೆ ಮಕ್ಕಳ ಇಲ್ಲ ಅಂದ್ರೆ ತೊಗೊಂಡು ಮಾಡೋದೇನದ, ಬಾಲಕರಿಲ್ಲದ ಬಾಳಿದ ಯಾವ ಥರ ಜನ. ಇದು ಒಂದು ಜನ್ಮನ ಅಂತೈತೆ ಆ ಮನಸ್ಸ. ಬಾಡಿಗೆ ಎತ್ತ ದುಡಿದಂಗ ಬಾಳಲೆ ಹಾಸುಂಡು ಬೀಶು ಒಗೆದಂಗ. ಈಗೆಲ್ಲ ನಾವು ತಟ್ಟೆ ಊಟ ಮಾಡ್ತೀವಿ ತಾಟ್ನೊಳಗೆ. ಅವಾಗ ಪತ್ರೋಳಿ ಎಲೆ ಅಂತ ಬರ್ತಿದ್ದು, ಪತ್ರೋಳಿ ಎಲೆ ಊಟ ಮಾಡ್ತಿದ್ರೆ. ಆ ಕಡೆ ನೀವು ಶಿವಮೊಗ್ಗ ಆ ಕಡೆ ಹಾನಗಲ್ ಸೈಡ್ ಹೋರಿ ಬಾಳಿ ಎಲೆ ಊಟ ಮಾಡ್ತಾರೆ. ಬಾಳಿ ಎಲೆಯನ್ನು ಊಟ ಮಾಡಿ ಒಗೆದು ಬಿಡ್ತಾರೆ. ಆ ಕಡೆ ಪತ್ರೋಳಿಲಿ ಊಟ ಮಾಡಿ ಒಗೆದು ಬಿಡ್ತೀರ ಆ ಕಡೆ. ಹಂಗೆ ಮಕ್ಕಳು ಆಗಲಿಲ್ಲ ಅಂದರೆ ಹೆಣ್ಣಿನ ಜೀವನ ಕೂಡ ಹಂಗಾಗತ್ತ ಅಂತಳ ಜಾನಪದಗಾರ ಗರತಿ ಒಬ್ಬ ಹೆಣ್ಮಗಳು. ಬಾಲಕರಿಲ್ಲದ ಬಾಳಿದ ಯಾವ ಥರ ಜನ್ಮ. ಮನೆಯಾಗ ಬಂಗಾರದ ಒಳಕಲ್ಲೈತಿ, ಕಲ್ಲಿಂದಲ್ಲ. ಕಲ್ಲಿನ ಒಳಕಲ್ ದೂರ ಹೋತ, ಮನೆಯಾಗ ಬಂಗಾರ ಒಳಕಲ್ಲೈತಿ ಅಂತಂದ್ರೆ ಆ ಬಂಗಾರದ ಒಳಕಲ್ ಒಳಗೆ ಕುಟ್ಟಾಕ ಸುಶಿ ಇಲ್ಲ ಅಂತಂದ್ರೆ. ವರ್ಷದೊಳಗೆ ಒಂದು ಸಾರಿ ಬರುವಂಥ ದಸರಾ ಬನ್ನಿ ಮುಡಿತೀರಿ ನೀವೆಲ್ಲರೂ ಕೂಡ. ಬನ್ನಿ ಮುಡಿಬೇಕಾದ್ರೆ ಏನಂತಾರೆ ಅಂದ್ರೆ, ನೀವು ಬನ್ನಿ ತೊಗೊಂಡು ಬಂಗಾರದಂಗಿರೋಣ ಅಂತೀರಿ. ಕರೆ ಬಂಗಾರ ಒಬ್ರು ಕೊಟ್ರಿ, ಬನ್ನಿ ಕೊಡ್ತೀರಿ ಬಂಗಾರ. ಅದೇ ಹಂಗಯ್ಯಪ್ಪ, 1 ಲಕ್ಷ ಚಿಲ್ಲರೆ ಐತೆ ಎಲ್ಲಿ ಕೊಡಂತೀರಿ ನೀವು? ಅಲ್ಲ, ಬನ್ನಿ ತೊಗೊಂಡು ಬಂಗಾರದಂಗಿರೋಣ ಅಂತ ತಿಳ್ಕೊಂಡು ಬಂಗಾರ ಕೊಡ್ಬೇಕನ್ನಂತಂದ್ರೆ ಬಂಗಾರವನ್ನು ಮುಡಿಯಾಕೊಬ್ಬ ಮಗ ಇಲ್ಲ, ಏನು ಮಾಡ್ಬೇಕಂತ ತಿಳ್ಕೊಂಡು ಗರತಿ ಹೆಣ್ಣು ಮಗಳು ಕಣ್ಣೀರು ಹಾಕ್ತಾಳ. ಕಾರಣ ಮಕ್ಕಳಿಲ್ಲದವರ ಪರಿಸ್ಥಿತಿ. ತಾಯಿ, ನೀವೇನು ಕೊಡ್ತೀರಿ, ನೀವೇನು ದಾನ ಮಾಡ್ತೀರಿ, ನೀವು ಕೊಡುವಂಥ ದಾನ, ನೀವು ಕೊಡುವಂಥ ಪುಣ್ಯದ ಮೇಲೆ ಭಗವಂತ ಮಕ್ಕಳು ಕೊಡ್ತಿರ್ತಾನಂತ. ಸುಮ್ಮನೆ ಕೊಡೋದಲ್ಲ. ನಮ್ಮ ಭಾಗದೊಳಗೆ ಒಬ್ಬ ದೊಡ್ಡ ಸಂತಾಗಿ ಹೋದ. ಅವರಿಬ್ಬರು ಗಂಡ ಹೆಂಡತಿ ಗಂಡನ ಹೆಸರು ಇಮಾಮ ಸಾಹೇಬ, ಮಡದಿ ಹೆಸರು ಹಜುಮಾ. ನಮ್ಮ ಹಿರಿಯರು ಒಂದು ಏನು ಮಾಡ್ರ ಪದ್ಧತಿ, ಮಕ್ಕಳ ಹಡಕ್ಕೆ ಇಷ್ಟ ವಯಸ್ಸು ಅಂತ ನಿಗದಿ ಮಾಡಿರಿ. ನೀವೆಲ್ಲರೂ ಕೂಡ ಮಕ್ಕಳ ಹಡಕ್ಕೆ ಇಷ್ಟ ವಯಸ್ಸು ಅಂತ ಇಲ್ಲವ, ನೆನಪಿರಲಿ ನಿಮಗೆ. ಅದ್ರಾಗ ಅದೇನಂತ ಹೇಳ್ರಿ, ತಲೆಯಾಗ ಬಿಳೆ ಕುಲ್ದಾದು ಅಂತಂದ್ರೆ ಸಂಸಾರಕ್ಕೆ ವಿರಾಮ ಅಂತ,
ತಲೆಯಾಗ ಬಿಳೆ ಕೂದಲಾದು ಅಂತಂದ್ರೆ ಸಂಸಾರಕ್ಕೆ ವಿರಾಮ ಅಂತ, ಊಟದೊಳಗೆ ಬಿಳೆ ಅನ್ನ ಉಂಡ್ರಿ ಅಂದ್ರೆ ಊಟಕ್ಕೆ ಮುಕ್ತಾಯ ಅಂತ. ಹಂಗೆ ಮಕ್ಕಳನ್ನ ಹಡಕ್ಕೆ ಇಷ್ಟ ವಯಸ್ಸು ಅಂತ ನಿಗದಿ ಮಾಡ್ರಿ ನಮ್ಮ ಮಂದಿ. ಎಷ್ಟು ಒಂದು 50-60 ವರ್ಷ ಆತರ ಮಕ್ಕಳನ್ನ ಹಡೆ ವಯಸ್ಸು ಮುಗಿತ್ರಿ ಅಂತೇಳಿ ಭಾಳ ದೂರ ಹೋಗೋದು ಬೇಡವ. 1ನೇ ವರ್ಷ ನೀವು ಕೇರಳ ಇದ ಕಲಬುರಗಿ ಶರಣಪ್ಪನ ಪುರಾಣ ಅದ ಶರಣಪ್ಪನ ಪುರಾಣ ಬಿಟ್ಟುಬಿಡ್ರಿ ನೀವು. 1001 ಕೊಟ್ರೆ ಗಂಡು ಸಂತಾನ, 501 ಕೊಟ್ರೆ ಹೆಣ್ಣು ಸಂತಾನ ಕೊಟ್ಟ ಅಂತ ತಿಳ್ಕೊಂಡು ತಮಗೆಲ್ಲ ಗೊತ್ತೈತಲ್ಲ, ಮನಿ ಮಾತಾಗ್ಯದಲ್ಲ. ಭಾಳ ದೂರ ಹೋಗೋದು ಬೇಡ. ಈ ಸದ್ಯಕ್ಕೆ ಅದ ಶರಣಪ್ಪನ ಜೀವನದೊಳಗೆ ನಡೆದಂಥ ಘಟನೆ ಸದ್ಯಕ್ಕೆ ಹೇಳಕತ್ತಿ ನಿಮ್ಗೆ. ಏನು ಅಂತಂದ್ರೆ ಮನ್ಮೆಂತನ ಲಿಂಗೈಕ್ಯರಾದರು ಶರಣಪ್ಪಪ್ಪ ಅವ್ರು ಅಂತ ತಿಳ್ಕೊಂಡು. ಮೊನ್ನೆ ಭಾಳ ಅಂದ್ರೆ ಒಂದು 5 ವರ್ಷ 4 ವರ್ಷ ಆಗಿತ್ತು ಲಿಂಗೈಕ್ಯರಾಗಿ. ಅವರಿಗೆ ಅಪರೂಪಕ್ಕೆ ಭಾಳ ದಿವಸಕ್ಕೊಬ್ಬ ಮಗ ಹುಟ್ಟಿದೇವ. ಈ ಸದ್ಯಕ್ಕೆ ಪೀಠಾಧಿಪತಿ ಅದಾಗ ಹುಡುಗನ ಅದಾನ. 8 ವರ್ಷಕ್ಕೆ ಹುಟ್ಟ್ಯಾನ್ರಿ ಅತ್ತ. 8 ವರ್ಷಕ್ಕೆ ಹುಟ್ಟಿರ್ಬೋದು. ಮಕ್ಕಳನ್ನ ಕೊಡುವಂಥ ಭಗವಂತ ಇಷ್ಟ ವರ್ಷ ಅಂತಲ್ಲ, ತಾಳ್ಬೇಕಂತ. ತಾಳ್ಕೊಂಡವನು ಬಾಳೆನ ನೋವಂಗ ಕೊಡುವಂಥ ಭಗವಂತ ಎಂದೂ ಕೂಡ ಇಲ್ಲ ನಂಗಿಲ್ಲ, ಕೊಡ್ತಾನೆ. ಎಷ್ಟು ವರ್ಷಕ್ಕೆ ಮಗನನ್ನು ಹಡ್ದಾರಂದ್ರೆ 82 ವರ್ಷಕ್ಕೆ ಗಂಡು ಮಗನ ಹಡ್ದಾರ. ಈ ಸದ್ಯಕ್ಕೆ ಉತ್ತರಾಧಿಕಾರಿ ಆ ಹುಡುಗನ ಅದ. ನೀವು ಹೋಗಿ ನೋಡಿ ಬರುವ ನೀವು. 82 ವರ್ಷಕ್ಕೆ ಹುಟ್ಟಿರ್ತಕ್ಕಂಥ ಮಗ. ಕಾರಣ ಭಗವಂತ ಕೊಡ್ಬೇಕಂದ್ರೆ ಹೆಂಗಿದ್ರು ಕೂಡ ಕೊಡ್ತಾನೆ. ನಾವೇನು ದಾನ ಮಾಡ್ತೀವಿ, ನಾವೇನು ಕೊಡ್ತೀವಿ, ಕೊಟ್ಟಿದ್ದ ಪುಣ್ಯದ ಲಾಭ ಹೆಂಗೆ ಬರುತ್ತಲ್ಲ ಹಂಗೆ ಇಮಾಮ ಸಾಹೇಬರಿಗೆ ವಯಸ್ಸಾಗ್ಯಾವ 65ರಿಂದ 70 ವಯಸ್ಸು. ಹಜುಮಾಗ ವಯಸ್ಸಾಗ್ಯಾವ 60ರಿಂದ 65 ವಯಸ್ಸು. ಮಕ್ಕಳ ವಯಸ್ಸು ಮುಗಿದು ಹೋಗ್ಬಿಟ್ಟತಿ. ಊರಾಗ ಜನ ಎಲ್ಲ ಅನ್ನೋರಂದ್ರು, ಆಡೋರು ಆಡಿದ್ರು, ಬೇಯೋರು ಬೇಯ್ದ್ರು. ಊರಾಗ ಮಂದಿ ಅಂತರವ ಅಂತ ತಿಳ್ಕೊಂಡು ಹಜುಮಾ ತಾಯಿ ಹೋಗಿನ ಊರ್ಲಿ ಹಾಕ್ಕೊಳ್ಳಿಲ್ಲ. ತಮ್ಮ ಬಂಧು ಬಳಗ ಮಕ್ಕಳೆಲ್ಲ ಅಂತ ತಿಳ್ಕೊಂಡು ನಿಂದನೆ ಮಾಡ್ತಾರೆ ಅಂತ ತಿಳ್ಕೊಂಡು ಆಕೆನ ವಿಷಯ ಕೊಡಲಿಲ್ಲ, ಬೆಂಕಿ ಹಚ್ಕೊಳ್ಳಿಲ್ಲ. ಯಾಕೆ? ಹಣೆ ಬರಕ ಹೊಣೆ ಯಾರ? ಹಣೆಯ ಮಧ್ಯದಲ್ಲಿ ಬರೆದ ಬ್ರಹ್ಮ ಬರಹವ ತಪ್ಪಿಸಲು ಸಾಧ್ಯವಿಲ್ಲ. ಯಾವ ಮಾನವ ಇದರ ಬರದೈತೆ ಅಂದ ಬೆಳಕ ಯಾರಿಗೂ ತಪ್ಸಕ್ಕೆ ಆಗೋದಿಲ್ಲ. ನಮ್ಮ ಹಣೆ ಬರದಳು ಭಗವಂತ ಏನು ಬರ್ದಾನ ಅದನ್ನು ಅನುಭವಿಸಕ ಬೇಕಂತ ತಿಳ್ಕೊಂಡು ಹೆಂಗೆ ಕರೀತಾರಲ್ಲ, ಮಕ್ಕಳಾಗಿಲ್ಲ. ಪರಿಸ್ಥಿತಿ ಬಹಳ ಕಷ್ಟದ. ಗಂಡ ಸತ್ರ ಗಂಡಗೆ ಹೆಂಡತಿ ಮಣ್ಣು ಹಾಕಬೇಕ, ಹೆಂಡತಿ ಸತ್ರ ಹೆಂಡತಿ ಗಂಡ ಮಣ್ಣು ಹಾಕ್ಬೇಕ. ಹೀಗಿರುವಂಥ ಸಮಯದೊಳಗೆ ಮಕ್ಕಳಾಗಿಲ್ಲ ಎಂತಕ್ಕಂಥ ಕೊರಗಿನೊಳಗೆ ಗಂಡ ಹೆಂಡತಿ ಬದುಕು ಮಾಡ್ತಾ 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 ಇರ್ಬೇಕಾದ್ರೆ ಆವಾಗ ಗಂಡ ಹೊಲಕ್ಕೆ ನಟ್ ಕಡಿಯಕ್ಕೆ ಹೋಗಿದ್ದ. ಹೆಗಲ ಮ್ಯಾಗ ಹಳೆ ಮಂದಿ ಗೊತ್ತೈತಿ, ಗುದ್ಲಿ ಸಲ್ಕಿ ಹಾಕೊಂಡು ನಟ್ ಕಡೆಗೆ ಹೋಗಿದ್ರು ಅವಾಗಿನ ಮಂದಿ. ಈಗಿನ ಮಂದಿ ಇಲ್ರಿ. ಯಾಕೆ? ಟ್ಯಾಕ್ಟ್ರಿ ಬಂದ್ಬಿಟ್ಟಾವ, ಎಲ್ಲಕ್ಕೂ ಮಿಷನ್ ಬಂದ್ಬಿಟ್ಟಾವ ಈಗ. ಅದ್ರಾಗೆಲ್ಲ ಫಾಸ್ಟ್ ಫುಡ್ಡಿಗೆವ. ಮನುಷ್ಯನ ಮನಸ್ಸು ಅವಾಗ ನೋಡ್ರಿ ನೀವು, ಇದ ಒಂದು 30 ವರ್ಷದ ಹಿಂದಕ್ಕೆ ಹೋದ್ರೆ ಪೀಕ್ ಸ್ವಲ್ಪ ಬಂದರೂ ಕೂಡ ಜವಾರಿ ಪೀಕ್ ಹೆಂಗೆ ಬೆಳಿತಾರ, ಅಡಿಗೆ ಹೆಂಗೆ ಮಾಡ್ತಾರ, ಅವ್ರ ಮನಸ್ಸು ಕೂಡ ಹಂಗೆ ಇತ್ತವಾಗ. ಬಿತ್ತುವಂಥ ಮನಸ್ಸು ಕೂಡ ಹಂಗೆ ಇತ್ತ, ಅಡುಗೆ ಮಾಡೋರ ಮನಸ್ಸು ಕೂಡ ಹಂಗೆ ಇತ್ತ, ಉಣ್ಣೋರ ಮನಸ್ಸು ಕೂಡ ಹಂಗೆ ಇತ್ತ. ಪೀಕ್ ಕಡಿಮೆ ಬಂದರೂ ಕೂಡ ಜವಾರಿ ಪೀಕ್ ಇತ್ತವಾಗ, ಜವಾರಿ ಊಟ ಮಾಡ್ತಿದ್ರು. ಈಗ ಎಲ್ಲ ಸಿಕ್ಕಿದ್ದು ಸಿಗಲಾರ್ದ ಯಾವ್ದು ಬೇಕು ಯಾವ್ದು ಬೇಡ ಎಲ್ಲ ಎಣ್ಣೆ ಹೊಡೆದಿದ್ದ ವಿಷಕಾರಿ ಎಣ್ಣೆ ಹೊಡೆದ ಆ ವಿಷಕಾರಿ ಎಣ್ಣೆ ಹೊಡೆದಿರ್ತಕ್ಕಂಥ ಕಾಳು ಕಡಿ ದವಸ ಧಾನ್ಯ ನಾವು ತಿಂದು ಮನುಷ್ಯನ ಮನಸ್ಸೈತಿ ವಿಷ ಆಗಕತ್ತೈತಿ. ಈಗ ಯಾಕೆ? ನಾವು ಮಾಡಿದ್ದಲ್ಲ, ಇದು ಬೇರೆ ಯಾರು ಮಾಡಿದ್ದಲ್ಲ. ಆಗಿನ ಸಮಯದೊಳಗೆ ಹೆಂಗೆ ನೀವು ಕರ್ಕೊಂಡು ಬರ್ತೀರಿ, ಅವಾಗಿನ ಸಂದರ್ಭದೊಳಗೆ ಭಾಳ ಬರ್ತಾನೆ ಪರಿಸ್ಥಿತಿ. ಆದ್ರೆ ಗಂಡ ಹೆಂಡತಿ ಜೀವನ ಹೆಂಗಿತ್ತು ಅಂತಂದ್ರೆ 4-5 ದಿವಸದ ಹಿಂದೆ ಮಾಡಿರ್ತಕ್ಕಂಥ ರೊಟ್ಟಿ ಅಂತಿರಲಿ. ಈ ಕಡೆ ನೀವೇನು ಕಟಕ್ ರೊಟ್ಟಿ ಅಂತಿರೋ, ಏನೋ ತಂಗಳು ರೊಟ್ಟಿ ಅಂತಿರೋ, ಏನು ಶಕ್ಕಿನ ರೊಟ್ಟಿ ಅಂತೀರಿ, ಏನಂತೀರಿ? ಈ ಕಡೆ 5-6 ದಿವಸ ರೊಟ್ಟಿ ಇರ್ತಾವಲ್ಲವ. ಈ ಕಡೆ ಏನಂತೀರ ಅವಕ್ಕೆ? ಕಟಕ್ ರೊಟ್ಟಿ ಅಂತೀರಿ, ಏನಂತೀರಿ? ಹಾಂ, ತಂಗಳು ರೊಟ್ಟಿ. 4-5-6 ದಿವಸದಿಂದ ಮಾಡಿರ್ತಕ್ಕಂಥ ಶಕ್ಕಿನ ರೊಟ್ಟಿ, ತಂಗಳ ರೊಟ್ಟಿ, ಅವಕ್ಕೆ ಕಟಕ್ ರೊಟ್ಟಿ ಅಂತ ಕರಿತಿರಲ್ಲ. ಬಡತನ ಪರಿಸ್ಥಿತಿಯೊಳಗೆ ಗಂಡ ಹೆಂಡತಿ ಹೆಂಗೆ ಊಟ ಮಾಡಬೇಕಾಗಿತ್ತಂದ್ರೆ ಗಂಡ ಹೆಗಲ ಮ್ಯಾಗ ಗುದ್ಲಿ ಸಲ್ಕಿ ಹಾಕ್ಕೊಂಡು ಹೊಲಕ್ಕೆ ನಟ್ ಕಡೆಗೆ ಹೋದ್ರೆ ಗಂಡಗೆ ಬುತ್ತಿ ಒಯ್ಬೇಕ ತಾಯಿ. ಅದು ಎಂಥ ಬುತ್ತಿ ಅಂತಂದ್ರೆ ಬಿಸಿ ರೊಟ್ಟಿ, ಬಿಸಿ ಪಲ್ಯ, ಅನ್ನ ಸಾರಲ್ಲ, ತಂಗಳ ರೊಟ್ಟಿ, ಒಂದಿಷ್ಟ ಕಲ್ಲಾಗಿನ ಹಿಂಡಿ, ಒಂದಿಷ್ಟ ಎಣ್ಣೆ, ಉಳ್ಳಾಗಡ್ಡಿ, ಮಣ್ಣಿನ ತತ್ರಾಣಿಗೆ ಅಂತೇಳಿ ಬರ್ತಿದ್ದವು. ಅವಾಗ ನೀರು ತುಂಬಿಕೊಂಡು ಗಂಡ ಬುತ್ತಿ ಒಯ್ಬೇಕು. ಭಾಳ ಬಡತನ ಪರಿಸ್ಥಿತಿ. ಹೀಗಿರುವಂಥ ಸಂದರ್ಭದೊಳಗೆ ಗಂಡ ಯಾವಾಗ ನಟ್ ಕಡಿಯಕ್ಕೆ ಹೋದಂಥ ಸಂದರ್ಭದೊಳಗೆ ಮಡದಿ ಹಜಮ ತಲೆ ಮೇಲೆ ಬುತ್ತಿ ಹೊತ್ತೊಂಡು ತಂಗಳು ರೊಟ್ಟಿ, ಹಿಂಡಿ, ಎಣ್ಣೆ, ಉಳ್ಳಾಗಡ್ಡಿ ತೊಗೊಂಡಾಳ. ಬಗಲ್ನ್ಯಾಗ ತತ್ರಾಣಿಗೆ ಹಾಕ್ಕೊಂಡು ಹೊಲಕ್ಕೆ ಹೊಂಟಾಳ. ಯಾವ ಸಮಯದೊಳಗೆ ಗುರುನಾಥ ಯಾರಿಗೆ ಹೆಂಗೆ ಒಲಿತಾನೋ ಗೊತ್ತಿಲ್ಲತ್ತ. ಯಾಕ? ಗುರುನಾಥ ಒಲೆಯುವುದು ದುರ್ಲಭ, ಒಲಿದರೆ ಅವನ ಜೀವನ ಬಹುಲಾಭ ಅಂತ ಕರೀತಾರ.
ಯಾರಿಗೆ ಬೇಕು ಅವ್ರಿಗೆ ಒಲಿಯಂಗಿಲ್ಲ. ಗುರುನಾಥ ಸಿಕ್ಕನಂದ್ರೆ ಎಂದೂ ಕೂಡ ಕಳ್ಕೊಳ್ಬಾರ್ದಂತ. ಕಾರಣ ಗುರುನಾಥ ಬಂದ ಅಂತಂದ್ರೆ ಆಗಲಾರ್ದ ಕೆಲಸ ಐತಕ್ಕ ಅಂತಾರಲ್ಲ, ಹಂಗೆ ಈ ತಾಯಿ ಹೊಲಕ್ಕೆ ಬುತ್ತಿ ಒಯ್ಯಕತ್ತಾಳ. ಅವರು ಹೊಲದ ಪಕ್ಕದೊಳಗೆ ಒಂದು ಗವಿ ಇತ್ತು, ಗುಹೆ ಇತ್ತು. ಆ ಗವಿಯೊಳಗೆ ಒಬ್ಬ ಮಹಾತ್ಮ ಇದ್ದ. ಆತನ ಹೆಸರೇ ಕಾದರ್ಲಿಂಗ ಅಂಥೇಳಿ. ಅವರು ಒಳಗೆ ಅನುಷ್ಠಾನಕ್ಕೆ ಹೋದರು ಅಂತಂದ್ರೆ, ಒಳಗೆ ತಪಸ್ಸಿಗೆ ಹೋದರು ಅಂತಂದ್ರೆ ಆಗಾಗ ಬರ್ತಿದ್ದಿಲ್ಲ. ಯಾವಾಗ ಹೊಟ್ಟೆ ಹಸಿತೈತೆ ಅವಾಗ ಮಾತ್ರ ಹೊರಗೆ ಬರ್ತಿದ್ರು. 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು, ಹೊಟ್ಟೆ ಹಸ್ಸಾಗ ಮಾತ್ರ ಹೊರಗೆ ಬರ್ತಿದ್ರು ಕಾದರ್ಲಿಂಗ್ರ. ಆಶ್ಚರ್ಯ ಏನು ಅಂತಂದ್ರೆ, ಆ ತಾಯಿ ಬುತ್ತಿ ಒಯ್ಯಾಕ ಕಾದರ್ಲಿಂಗ್ರ ಗವಿಯಿಂದ ಗುಹೆಯಿಂದ ಹೊರಗೆ ಬರಾಕ ತಲೆ ಮ್ಯಾಗ ಬುತ್ತಿ ನೋಡಿದ್ರು. ತಲೆ ಮ್ಯಾಗ ಬುತ್ತಿ ನೋಡಿ ಕಾದರ್ಲಿಂಗ್ರ ಅಂತಾರಂತ, ಯವ್ವ ತಾಯಿ ತಲೆ ಮ್ಯಾಗ ಬುತ್ತಿ ಅದ, ಹೊಟ್ಟೆ ಹಸೈತಿ, ಉಣ್ಣಾಕ ಬುತ್ತಿ ಬಿಚ್ಚಿ ಕೊಡಿಯವ್ವ ಅಂತ ತಿಳ್ಕೊಂಡು ಯಾವಾಗ ಕಾದರ್ಲಿಂಗ್ರ ಕೇಳ್ತಾರ, ಆ ತಾಯಿ ಕಣ್ಣಾಗ ನೀರು ಬರಕತ್ತಂತ. ಯಾಕ? ನನಗೆ ವಯಸ್ಸಾಗ್ಯಾವ 60ರಿಂದ 65 ವಯಸ್ಸು, ಮಕ್ಕಳ ನಡೆ ವಯಸ್ಸು ಮುಗಿದು ಹೋಗ್ಯದ. ಸಮಾಜ ಎಲ್ಲವೂ ಕೂಡ ಬಂಜೆ 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 ಅಂತ ತಿಳ್ಕೊಂಡು ನಿಂದನೆ ಮಾಡ್ಲಿಕ್ಕತ್ತಾರ. ನನಗೆ ಮಕ್ಕಳಾಗಿಲ್ಲ. ಅಂಥದ್ರೊಳಗೆ ನಿನ್ನಂಥ ಮಹಾತ್ಮನ ಬಾಯಿಯೊಳಗೆ ಯವ್ವ ಅಂತ ಬಂದತ್ತಂತಂದ್ರಪ್ಪ, ನನ್ನ ಜೀವನ ಪಾವನ ಅಂತ ತಿಳ್ಕೊಂಡು ಕಣ್ಣಾಗ ನೀರು ಬರಕತ್ತಾವ. ಹೊಟ್ಟೆ ಹಸ್ತದ ಬುತ್ತಿ ಬಿಚ್ಕೊಡು ಅಂತಂದ್ರೆ ಇಡೀ ಬುತ್ತಿನ ಕೊಡ್ಬೇಕನ್ನಿಸ್ತೈತಿ, ಆದ್ರೆ ಕೊಡಕ್ಕೆ ಮನಸ್ಸು ಬರುವಲ್ದ. ಯಾಕ? ಆ ಬುತ್ತಿಯೊಳಗಿರೋದು ಬಿಸಿ ರೊಟ್ಟಿ ಇಲ್ಲ, 4-5 ದಿವಸ ಹಿಂದಲ ತಂಗಳು ರೊಟ್ಟಿ, ಕಟ್ಟಗೆ ರೊಟ್ಟಿ ಅದಾವ. ಹೆಂಗಾರ ಕೊಡ್ಬೇಕ ಆ ಮಹಾತ್ಮನಿಗೆ? ಮನಸ್ಸು ಬರಲಿಲ್ಲ. ಆದರೂ ಕೂಡ ಬಾಯಿ ಬಿಟ್ಟು ಕೇಳ್ಯಾನ, ಯವ್ವ ಅಂದ ನಂದ ಬಳಿಕ ಕೊಡ್ಬೇಕಂತ ತಿಳ್ಕೊಂಡ ಆ ತಾಯಿ ಬುತ್ತಿ ಬಿಚ್ಚತಾಳ. ತಂಗಳ ರೊಟ್ಟಿ, ಕಟ್ಟಗ ರೊಟ್ಟಿ, ಒಂದಿಷ್ಟು ಕಲ್ಲಾಗಿನ ಹಿಂಡಿ, ಮ್ಯಾಲ ಒಂಚೂರು ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಯಾವಾಗ ಕೊಟ್ಟಾಳ. ಕಾದರ್ಲಿಂಗರು ಒಂದನೇ ತುತ್ತನ್ನು ಮುರ್ಕೊಂಡು ಹಿಂಗೆ ತಿನ್ನುವಂಥ ಸಮಯದೊಳಗಂತಾರ, ಯವ್ವ ನಿನ್ನ ಕೈಗುಣ ಎಷ್ಟು ಚಲೋ ಐತಿ ತಾಯಿ, ಎಷ್ಟು ಚಲೋ ಅದ ನಿನ್ನ ಕೈಗುಣದೊಳಗೆ, ಈ ರೊಟ್ಟಿ ತಿನ್ನಕತ್ರ ಅಮೃತ ಉಂಡಂಗಾಗತ್ತೆವ್ವ ಅಂತ ತಿಳ್ಕೊಂಡು ಯಾವಾಗ ಕಾದರ್ಲಿಂಗರು ಅಂತಾರ, ಕಣ್ಣಾಗ ನೀರು ದಳ 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 ಸುರಿತಾವ. ಯಪ್ಪ ನಿನಗ ಅಮೃತ ಅನಿಸ್ಯದ, ನಮಗೂ ಕೂಡ ಅದ ಅಮೃತ ಐತಿಯಪ್ಪ, ಏನು ಮಾಡ್ಬೇಕ, ನನ್ನ ಹಣೆಬರ ಹಂಗೈತೆ ಅಂತ ತಿಳ್ಕೊಂಡು ಅಂದಾಗ ಕಾದರ್ಲಿಂಗ್ರಂದ್ರಂತ, ಇವ ನಿನ್ನ ಮುಖದೊಳಗೆ ಏನೋ ಒಂದು ಚಿಂತೆ ಕಾಡಕತ್ತದಲ್ವ, ಏನು ಚಿಂತೆ ತಾಯಿ, ಯಾಕಿಷ್ಟು ಚಿಂತೆ ಮಾಡಕತ್ತೆ ಅಂತ ಕೇಳಿದಾಗ ಅವಾಗ ಆ ತಾಯಿ ಯಾರ ಮುಂದೆ ಹೇಳ್ಕೊಳಕ ಆಗಲಾರ್ದನ್ನ ಅವ್ರ ಮುಂದೆ ಹೇಳ್ಕೊಂತ ಅಂತ ಏನಂತಂದ್ರಿ, ಯಪ್ಪ ಏನು ಅಂತಂದ್ರೆ, ಭಗವಂತ ನನ್ನ ಬಡತನ ಕೊಟ್ಟಾನ ಇಲ್ಲಂತಲ್ಲ, ಆದ್ರೆ ಏನು ಮಾಡ್ಬೇಕಪ್ಪ, ನನಗೆ ಒಂದೇ ಒಂದು ಕರ್ಮ ಏನು ಅಂತಂದ್ರೆ ಬಡತನ ಬೇಕಾದ್ದು ಕೊಡೋಲಾಕ, ಉಣ್ಣಕ್ಕೆ ಅನ್ನಿಲ್ಲಂದ್ರೂ ಕೂಡ ಚಿಂತಿಲ್ಲ, ಇರಾಕ ಮನಿ ಇಲ್ಲಂದ್ರೂ ಕೂಡ ಚಿಂತಿಲ್ಲ, ಹೇಗಾದ್ರೂ ಕೂಡ ಬದುಕು ಮಾಡಬಹುದ. ಆದ್ರೆ ಒಂದೇ ಒಂದು ನೋವಿನ ಸಂಗತಿ ಏನು ಅಂತಂದ್ರೆ, ನಾ ಸತ್ಯ ಅಂದ್ರೆ ನನಗೆ ನನ್ನ ಗಂಡ ಮಣ್ಣು ಹಾಕಬೇಕು, ಗಂಡ ಸತ್ರ ಗಂಡಗ ನಾ ಮಣ್ಣು ಹಾಕಬೇಕ, ಆರ್ತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಕ್ಕಳು ಇಲ್ಲೆಪ್ಪ ಅಂದ್ಲಕ್ಕೆ. ಯಾವಾಗ ಹಜುಮಾ ತಾಯಿ ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಹೇಳ್ತಾಳೆ, ಹೇಳಿದಂಥ ಸಮಯದೊಳಗೆ ಕಾದರ್ಲಿಂಗ್ರಂತಾರಂತ, ಯವ್ವ ಚಿಂತೆ ಮಾಡಕ್ಕೆ ಹೋಗ್ಬೇಡ, ವರ್ಷ ತುಂಬುದ್ರೊಳಗಾಗಿ ಇವತ್ತೊಬ್ಬ ಮಹಾತ್ಮನ, ಇವತ್ತೊಬ್ಬ ವ್ಯಕ್ತಿಯೊಬ್ಬ ಸಾಧುವಿನ ಹೊಟ್ಟೆ ತುಂಬಿಸಿ ಅಂತಂದ್ರೆ ವರ್ಷ ತುಂಬುದ್ರೊಳಗಾಗಿವ ನಿನ್ನ ಮನೆಯೊಳಗೆ ಮಕ್ಕಳು ಆಡ್ತವ ಅಂತ ಆಶೀರ್ವಾದ ಮಾಡಿದ. ವಯಸ್ಸಾಗ್ಯಾವ 65, ಗಂಡಗಾಗ್ಯಾವ 70 ವಯಸ್ಸು. ಇಟ್ಟು ಖುಷಿ ಆತಲಕಿಗೆ. ಭಾಳ ದಿವ್ಸಕ್ಕೆ ಗುರುನಾಥ ಸಿಗೋದು ದುರ್ಲಭ, ಸಿಕ್ಕರೆ ಬಹುಲಾಭ ಅನ್ನುವಂಗೆ ಗುರುನಾಥ ಸಿಕ್ಕನ ವಾಣಿ ಆಗ್ಯದ. ಅಪರೂಪಕ್ಕೆ ಮಹಾತ್ಮನ ವಾಣಿ ಆಗೈತಂದ್ರೆ ಯಾಕೆ ಆಗಬಾರ್ದು ಅಂತ ತಿಳ್ಕೊಂಡು ಖುಷಿಯಿಂದ ಹೊಲಕ್ಕೆ ಬುತ್ತಿ ತೊಗೊಂಡು ಹೋಗ್ಕೊಳ್ಳ. ಮಧ್ಯಾಹ್ನ 12 ಆಗ್ಯದ. ಗಂಡಗೆ ಸಿಟ್ಟು ಬಂದೈತಿ ಇಮಾಮ ಸಾಹೇಬ್ರಿಗೆ, ಅಲ್ಲ ಎಷ್ಟೊತ್ತು ಬರೋದು, ಬುತ್ತಿ ತೊಗೊಂಡ್ಬೇಕು, ಯಾಕೆ ಲೇಟ್ ಮಾಡಿದ್ವಿ, ಏನಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೊಳಗೆ ಖುಷಿಯಿಂದ ಹೇಳ್ತಾಳಕ್ಕೆ, ಏನು ಅಂತಂದ್ರೆ, ಇಲ್ರಿ ಬರ್ಬೇಕಾದ್ರೆ ನಮ್ಮ ಹೊಲದ ದಂಡಿ ಒಳಗೆ ಇರ್ತಕ್ಕಂಥ ಗವಿ ಒಳಗೆ ಒಬ್ಬ ಮಹಾತ್ಮ ಇದ್ದ, ಊಟ ಅಂದ ಹಚ್ಚಿಕೊಟ್ಟೆ, ಹಿಂಗೆ ಆಶೀರ್ವಾದ ಮಾಡಿದ. ಏನಂತ, ವರ್ಷ ತುಂಬೊಳಗೆ ಮಗ ಹುಡ್ತಾನಂತ ತಿಳ್ಕೊಂಡ. ಇಮಾಮ ಸಾಹೇಬ್ರ ನಗಕತ್ರಂತ, ಹುಚ್ಚಿ ನನಗಾಗ್ಯವ 70 ವಯಸ್ಸು, ನಿನಗಾಗ್ಯವ 60ರಿಂದ 65 ವಯಸ್ಸು, ಎಲ್ಲಿ ಮಕ್ಕಳಾಗಬೇಕ, ಬಾಬಾ ಅಂದ, ನೀ ಕೇಳಿದೆ ಊಟಕ್ಕೆ ಹಚ್ಕೊಡ್ಬಾ ಅಂದ ಆತ. ಇಬ್ಬರು ಗಂಡ ಹೆಂಡತಿ ಊಟ ಮಾಡ್ತಾರೆ. ಊಟ ಮಾಡಿ ಮನೆಗೆ ಬಂದ ಬಳಿಕ ತಾಯಿ ಆಶ್ಚರ್ಯ ಏನು ಅಂತಂದ್ರೆ, ನಿತ್ಯಲೂ ಕೂಡ ಗಂಡ ಹೆಂಡತಿ ಕಾಲವನ್ನು ಕಳಿತಾ ಇರಬೇಕಾದ್ರೆ ಮಡದಿ ಆಗಿರ್ತಕ್ಕಂಥ ಹಜುಮ ಗರ್ಭ ಧರಿಸ್ತಾಳ. 3 ತಿಂಗಳ 6 ತಿಂಗಳ 9 ತಿಂಗಳ ಮಾರ್ಚ್ 7ನೇ ತಾರೀಕಿಗೆ ಒಬ್ಬ ಗಂಡು ಮಗು ಜನ್ಮ ಕೊಡ್ತಾಳ. ಆ ಗಂಡು ಮಗುನೇ ಇಸ್ಲಾಂ ಧರ್ಮದೊಳಗೆ ಹುಟ್ಟಿ ಬ್ರಾಹ್ಮಣ ಗುರುವಿನಾಗಿ ಪಡ್ಕೊಂಡು ನಿಂತಲ್ಲೇ ತತ್ವದ ಪದವನ್ನು ಬರೆದು ಹೋಗಿರ್ತಕ್ಕಂಥ ಸಂತ ಶಿಶುನಾಳ್ ಶರೀಫಜ್ಜ ಅಂತ ತಿಳ್ಕೊಂಡು ನಮ್ಮ ಭಾಗದೊಳಗೆ ಭಾಳ ದೊಡ್ಡವನಾಗಿ ಹೋಗ್ತಾನ. ಕಾರಣ ಕೊಟ್ಟಂಥ ಒಂದು ರೊಟ್ಟಿ ಪುಣ್ಯ.
ಭಾಳಲ್ಲ ತಾಯಿ, ಕೊಟ್ಟಂಥ ಒಂದು ರೊಟ್ಟಿ ಪುಣ್ಯ ನಾವು ಮಾಡಿದ್ದನ್ನು ನಾವೇ ಉಣ್ಬೇಕ, ಬೇರೆ ಯಾರು ಕೂಡ ಬಂದು ಉಣ್ಣಕ್ಕಾಗುವುದಿಲ್ಲ. ಕಾರಣ ಏನು ಅಂತಂದ್ರೆ ಆ ಒಂದು ರೊಟ್ಟಿ ಪುಣ್ಯದಿಂದ ಶರೀಫಜ್ ಹೆಂಗೆ ಹುಟ್ಟಿದ ಹಂಗೆ ಕಕ್ಕಳ ಮೇಲೆಯೊಳಗೆ ಕೂಡ ನಾಗಮ್ಮ ತಾಯಿ ಒಂದೇ ಒಂದು ದುಃಖ ಏನು ಅಂತಂದ್ರೆ, ಭಗವಂತ ಬಡತನ ಕೊಡೋದು ಕೊಟ್ಟಿಯ, ಏನು ಬೇಕಾದ ಕೊಡಿಯಪ್ಪ, ನಾ ಇಲ್ಲ ಅಂತಂದ್ರೆ ಎಲ್ಲ ಸಹಿಸ್ಕೊಂತೀನಿ, ಆದ್ರೆ ಸಮಾಜ ಜನತೆ ನನ್ನನ್ನು ನೋಡಿ ಬಂಜೆ 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 ಅನ್ನಕತ್ತಾರ, ಮಕ್ಕಳಿಗೆಲ್ಲ ಅನ್ನಕತ್ತಾರ, ಎಪ್ಪಿದ್ದೀನಿ ಹೆಂಗೆ ಸಹಿಸ್ಕೊಳ್ಳಿ ಅಂತ ತಿಳ್ಕೊಂಡು ಆದರೂ ಕೂಡ ಬದುಕು ಮಾಡಕಬೇಕು. ಯಾಕೆ? ಹೆಣ್ಣು ಜನ್ಮ ಬದುಕು ಮಾಡಕಬೇಕ. ತವ್ರ ಮನೆಯವರು ಕೂಡ ಅನ್ನೋರ, ಗಂಡನ ಮನೆಯವರು ಕೂಡ ಸ್ವಾಟಿ ತೀವ್ರ. ಯಾಕೆ? ಒಂದು ಹೆಣ್ಣಾಗಲಿ ಒಂದು ಗಂಡಾಗಲಿ ಮಕ್ಕಳು ಹುಟ್ಟಲಿ ಇದ್ರ ಹೊಟ್ಟೆಗೆ ಅಂತ ತಿಳ್ಕೊಂಡು ಬೆಯ್ಯೋರ. ಏನು ಕಷ್ಟ ಬಂದರೂ ಕೂಡ ಸಹಿಸ್ಕೊಳ್ಬೇಕಾ ತಾಳ್ಕೊಳ್ಬೇಕು. ಆದ್ರೆ ನಾಗಮ್ಮ ತಾಯಿ ಕಣ್ಣು ಮುಂದೆ ಕಾಣುವಂಥ ಸಣ್ಣ ಸಣ್ಣ ಮಕ್ಕಳೆಲ್ಲವೂ ಕೂಡ ನನ್ನ ಮಕ್ಕಳನ್ನು ತಿಳ್ಕೊಂಡು ಕಕ್ಕಳ ಮೇಲೆಯೊಳಗೆ ನಿತ್ಯಲು ಕೂಡ ಯಾವಾಗ ಬದುಕು ಮಾಡ್ಲಿಕ್ಕತ್ತಾಳೆ. ಬದುಕು ಮಾಡುವಂಥ ಸಂದರ್ಭದೊಳಗೆ ಒಂದು ಘಟನೆ ನಡೀತಾ ತಾಯಿ ಜೀವನದೊಳಗೆ. ಏನು ಘಟನೆ ಅಂತಂದ್ರೆ, ಏನೋ ಭಾಳ ದಿವಸ ಆಗಿತ್ತು, ಭಾಳ ದಿವಸ ಆದ್ಮ್ಯಾಗ ಮಕ್ಕಳಿಗಿರ್ತಕ್ಕಂಥ ಕೊರಗೆ ಬಿಟ್ಟರೆ ಹೆಂಗೋ ಸಮಾಧಾನ ಮಾಡ್ಕೊತ ಹೊಂಟಿದ್ಲು. ಹೋಗ್ಬೇಕಾದ್ರೆ ಅಲ್ಲೇ ಊರೊಳಗೆ ಒಬ್ಬರ ಮನೆಯೊಳಗೆ ಒಂದು ತೊಟ್ಟಿಲ ಕಾರ್ಯಕ್ರಮ ನಡೆದಿತ್ತು. ಹಳ್ಳಿ ಒಳಗೊಂದು ಪರಂಪರೆ ಪದ್ಧತಿ ಏನು ಅಂತಂದ್ರೆ, ತೊಟ್ಟಿಲ ಕಾರ್ಯಕ್ರಮ ನಡೀತಿತ್ತಂತಂದ್ರೆ ಅಕ್ಕಪಕ್ಕದವರು ಹೆಣ್ಮಕ್ಳು ಗಂಡ್ಮಕ್ಳು ಮನೆಯೆಲ್ಲ ತುಂಬಿರ್ತದೆ. ಒಂದು ಮದುವೆ ತಿಂದರೂ ಕೂಡ ಅಕ್ಕಪಕ್ಕದ ಓಣಿಯವರು ಎಲ್ಲರೂ ಕೂಡ ಬೇಕಾ. ಒಂದು ಶ್ರೀಮಂತ ಕಾರ್ಯಕ್ರಮ ಮಾಡ್ತಂದ್ರೂ ಕೂಡ ಮಂದಿ ಬೇಕಾ, ಸತ್ರು ಕೂಡ ಮಂದಿ ಬೇಕಾ. ಅಕ್ಕಪಕ್ಕದವರು ಓಣಿಯನ್ನ ಮಂದಿ ಇರಲಾರ್ದ ಯಾವ ಕೂಡ ಧರ್ಮದ ಕಾರ್ಯ ಆಗುವುದಿಲ್ಲ. ಹಂಗೆ ಆ ಕಕ್ಕಳ ಮೇಲೆ ಒಳಗೆ ಅವತ್ತಿನ ಒಂದು ಸಂದರ್ಭ ಏನಾಗಿತ್ತು ಅಂತಂದ್ರೆ, ಒಂದು ಮನೆಯೊಳಗೆ ತೊಟ್ಟಿಲ ಕಾರ್ಯಕ್ರಮ, ಎಲ್ಲರೂ ಕೂಡ್ಕೊಂಡು ಹೆಣ್ಮಕ್ಳೆಲ್ಲರೂ ಕೂಡ ಆ ಮನೆಯವರೆಲ್ಲ ಬಂದು ಏನು ಹೇಳಿದ್ರು ಅಂದ್ರೆ, ಯವ್ವ ಮತ್ತು ನಾಳೆ ಸಾಯಂಕಾಲ ಮನೆಯೊಳಗೆ ಗಂಡು ಮಗನ ತೊಟ್ಟಿಲ ಕಾರ್ಯಕ್ರಮ ಅದ, ತೊಟ್ಟಿಲ ಕಾರ್ಯಕ್ರಮ ಬರ್ಬೇಕಂತೇಳಿ ಮುತ್ತೈದೆಯಾಗಿ ಬರ್ಬೇಕಂತ ತಿಳ್ಕೊಂಡು ಯಾವಾಗ ನಾಗಮ್ಮಳಿಗೆ ಹೇಳಿದಂಥ ಸಮಯದೊಳಗೆ ನಾಗಮ್ಮ ವಿಚಾರ ಮಾಡ್ಯಾಳ ಏನಂತಂದ್ರೆ, ಆತ್ ಬಿಡ ಆ ಮಗನ ಮುಖ ಅವ್ರು ನೋಡ್ಕೊಂಡು ಹೆಂಗೋ ಬದುಕು ಮಾಡಿರತ್ತ, ಅವು ನನ್ನ ಮಕ್ಕಳಂತ ತಿಳ್ಕೊಂಡು ಬದುಕು ಮಾಡಿರತ್ತ ಅಂತ ತಿಳ್ಕೊಂಡು ಕಣ್ಣು ಮುಂದೆ ಕಾಣುವಂಥ ಮಕ್ಕಳಿಗೆ ಹಣ್ಣು ಹಂಪಲ ಏನೆಲ್ಲ ಕೊಳ್ಳಿಕತ್ತಾಳೆ. ಯಾಕೆ? ಹೊಟ್ಟೆಗೆ ಒಂದು ಮಗು ಹುಟ್ಲಿ ಅಂತ ತಿಳ್ಕೊಂಡ 10 ದೇವರಿಗೆ ಹರಕೆಯನ್ನು ಹೊತ್ತಾಳ. ಎದ್ರ ಸಲುವಾಗಿ? ಒಂದು ಹೆಣ್ಣು ಮಗು ಆಗಲಿ ಅಂತ ತಿಳ್ಕೊಂಡ ದಾನ ಧರ್ಮವನ್ನು ಮಾಡ್ಲಿಕ್ಕತ್ತಾಳ, ಪುಣ್ಯದ ಕೆಲಸ ಮಾಡ್ಲಿಕ್ಕತ್ತಾಳ. ಎದಕ್ಕೆ? ನನ್ನ ಹೊಟ್ಟೆಗಳನ್ನು ಮಕ್ಕಳಾಲೆ ಅಂತ ತಿಳ್ಕೊಂಡು ಸಾಯುವುದ್ರೊಳಗಾಗಿ ಅಮ್ಮ ಅಂತ ಕರೆಸ್ಕೋಬೇಕು ಕಿವಿ ಅಂದಾಗ ಮಾತ್ರ ಜೀವನ ಸಾರ್ಥಕ ಅಂತ ಕರೀತಾರಲ್ಲ, ಸಾರ್ಥಕ ಆಗಾಕ ಒಂದು ಹೆಣ್ಣಾಗಲಿ ಗಂಡಾಗಲಿ ಮಕ್ಕಳಾಗಬೇಕಂತ ತಿಳ್ಕೊಂಡು ಬಯಸಾಕತ್ತಾಳ. ಬಯಸುವಂಥ ಸಂದರ್ಭದೊಳಗೆ ಕಡೆ ಕಾಲಕ್ಕೆ ಆ ಮಗನನ್ನು ನೋಡಿದಾಗಾದ್ರೂ ಕೂಡ ಆ ನೋವು ಕಡಿಮೆ ಆಗತ್ತಂತ ತಿಳ್ಕೊಂಡು ಯಾರು ಬಂದು ಹೇಳ್ಯಾರ, ಅವತ್ತಿನ ದಿವಸ ಸಾಯಂಕಾಲ ಅವ್ರ ಮನೆಗೆ ಹೆಸರು ಕಾರ್ಯಕ್ರಮ, ಮನೆಯೊಳಗೆ ತೊಟ್ಲ ಭಾಳ ಚಂದ ಅಲಂಕಾರ ಮಾಡ್ಯಾರ, ಕೂಸನ್ನು ಎರೆದಾರ, ಖುಷಿ ಹೊಸ ಬಟ್ಟೆ ಹಾಕ್ಯಾರ. ಹೆಸರಿಡುವಂಥ ಸಂದರ್ಭದೊಳಗೆ ತುಂಬಿದ ಮುತ್ತೈದರೆಲ್ಲರೂ ಕುಡ್ಕೊಂಡು ಮಗುವಿಗೆ ತೊಟ್ಟಿಲ ಕಾರ್ಯಕ್ರಮದೊಳಗೆ ಜೋಗುಳ ಹಾಡಾಕತ್ತಾರ. ಜೋಗುಳವನ್ನು ಹಾಡುವಂಥ ಸಮಯದೊಳಗೆ ಆ ಎಲ್ಲ ಹೆಣ್ಣು ಮಕ್ಕಳ ಮಧ್ಯದೊಳಗೆ ನಾಗಮ್ಮ ತಾಯಿನೂ ಕೂಡ ಒಬ್ಬಕ್ಕೆ ಕುಂತ್ಕೊಂಡಾಳ. ಯಾವಾಗ ನಾಗಮ್ಮ ತಾಯಿ ಕುಂತ್ಕೊಂಡಂಥ ಸಮಯದೊಳಗೆ ಎಲ್ಲರೂ ಕೂಡ ಜೋಗುಳ ಅದ್ದೂರಿಯಾಗಿ ಹಾಡಿದರು. ಏನು ತೊಟ್ಲ ಅಲಂಕಾರ ಮಾಡಿದ್ರು. ಯವ್ವ ನಾಳೆ ನೀವು ಕೂಡ ಮಾಡ್ತೇವೆ, ನಾಳೆ ನಿಮ್ದ ಕಾರ್ಯಕ್ರಮ, ನೀವು ಮಾಡೋರು ಆ ಕಾರ್ಯಕ್ರಮನ. ಯಾವಾಗ ಹೆಸರಿಡಕತ್ತಾರೆ, ಹೆಸರಿಡುವಂಥ ಸಮಯದೊಳಗೆ ಹೆಸರಿಟ್ಟ ಬಳಿಕ ಆರತಿ ಮಾಡುವಂಥ ಸಂದರ್ಭ. ನೀವೆಲ್ಲ ಹೆಂಗೆ ಕುಡೀರಿ, ಹಿಂಗೆ ಮನೆ ತುಂಬ ಹೆಣ್ಮಕ್ಳು ಕೂಡ್ಯಾರ, ತೊಟ್ಲ ಅಲಂಕಾರ ಮಾಡ್ಯಾರ, ಹೆಸರಿಟ್ಟು ಆರತಿ ಮಾಡಿ ಯಾರು ಬಟ್ಟೆ ತಂದಾರ ಖುಷಿಗೆ ಬಟ್ಟೆ ಕೊಡೋರು ಯಾರು, ಯಾರು ಕುಂಚಿಗೆ ತಂದವರು ಕುಂಚಿಗೆ ಕೊಡೋರು ಯಾರು, ಯಾರು ಕಣ್ಕ ಕೊಡೋರು ಯಾರು, ಖುಷಿನ ಕೈಯ ಕೊಟ್ಕೊಟ್ಟು ಹಿಂಗೆ ಆರತಿ ಮಾಡುವಂಥ ಸಮಯದೊಳಗೆ ಕಕ್ಕಳ ಮೇಲಿಯೊಳಗೆ ನಾಗಮ್ಮ ತಾಯಿಯ ಸಂದರ್ಭನೂ ಕೂಡ ಬಂತ. ಕೈಯಾಗ ಆರತಿ ಹಿಡ್ಕೊಂಡಾಳ ತಾಯಿ. ಯಾವಾಗ ಕೈಯೊಳಗೆ ಆರತಿ ಹಿಡ್ಕೊಂಡು ನಾಗಮ್ಮ ತಾಯಿ ತೊಟ್ಟಲೋಗಿರ್ತಕ್ಕಂಥ ಕೂಸನ್ನು ನೋಡಕತ್ತಾಳ. ಕೂಸು ಹೆಂಗಿತ್ತು ಅಂತಂದ್ರೆ ಹುಣ್ಣಿಮೆಯ ಚಂದ್ರಾಮನಂಗೆ ತಳ ಲಕಲಕ ಹೊಳಿತಿತ್ತಂತ. ಲಕ ಹೊಳಿಯುವಂಥ ಸಮಯದೊಳಗೆ ನಾಗಮ್ಮ ಅಂತಾಳೆ ಏನಂತ, ಕೂಸು ನನ್ನ ಮಕ್ಕಳಂತ ತಿಳ್ಕೊಂಡು ಯಾವ ಹಿಂಗೆ ಆರತಿ ಮಾಡಕತ್ತಾಳ. ಆರತಿ ಮಾಡುವಂಥ ಸಮಯದೊಳಗೆ ನಾವು ಒಂದು ಮಾತು ಹೇಳಿದೆ, ಹೆಣ್ಣಿಗೆ ಹೆಣ್ಣ ಶತ್ರು ಅಂತ. ಯಾಕಂದ್ರೆ ಯಾವಾಗ ನಾಗಮ್ಮ ತಾಯಿ ಆರತಿ ಮಾಡಕತ್ತಾಳ, ಆರತಿ ಮಾಡುವಂಥ ಸಮಯದೊಳಗೆ ದೂರದ ಮೂಲೆಗೆ ಒಂದು ಮುದುಕಿ ಕುಂತ್ಕೊಂಡಿತ್ತು. ಒಂದು 90-95 ವರ್ಷದ ಮುದುಕಿ, 90-95 ವರ್ಷದ ಮುದುಕಿ ಕುಂತ್ಕೊಂಡಾಳ. ನಾಗಮ್ಮ ಆರತಿ ಮಾಡಕತ್ತಾಳ. ಆರತಿ ಮಾಡುವಂಥ ಸಂದರ್ಭದೊಳಗೆ ಆ ಮುದುಕಿ ಅಂತಾಳಂತ ಏನಂತ, ಏ ತಂಗಿ ಯವ್ವ ಆಕಿ ಬಂಜೆ ಅದಾಳ, ಆಕಿಗೆ ಮಕ್ಕಳಾಗಿಲ್ಲ. ಬಂಜೆ ಇದ್ದ ಹೆಣ್ಮಕ್ಳು ಕೂಸಿಗೆ ಆರತಿ ಮಾಡಿದ್ರೆ, ಮಕ್ಕಳಾದಿರ್ತಕ್ಕಂಥ ಹೆಣ್ಮಕ್ಳು ಕೂಸಿಗೆ ಮುಟ್ಟಿದ್ರೆ ಹುಟ್ಟಿದ ಕೂಸಿಗೆ ಏನೋ ತ್ರಾಸಾಗತ್ತ ತಂಗಿ, ಮೊದಲು ಆಕೆ ಕೈಯನ್ನು ಆರತಿ ಕಸ್ಗೋರಿ ಅನ್ಲಕ್ಕಿ. ಯಾವಾಗ ಆಕೆ ಕೈಯಾಗಿನ ಆರತಿ ಕಸ್ಗೋರಂತ ತಿಳ್ಕೊಂಡ ಆ ಮುದುಕಿ ಅಂದಂಥ ಸಮಯದೊಳಗೆ ನಾಗಮ್ಮ ಆರತಿನ ಕೆಳಗಿಟ್ಟಾಕಿನ
ತಲೆ ಮೇಲೆ ಶರ್ಗ್ ಹಾಕ್ಕೊಂಡು ಕಣ್ಣೀರು ಒರೆಸೋಂತ ಓಡೋಡಿ ಮನೆ ಬಂದು ಕುಂತು ಬಿಡ್ತಾಳ. ಯಪ್ಪ, ಹೇ ಭಗವಂತ, ನಾನು ಇನ್ನೂ ಯಾಕಿಟ್ಟಿಯಪ್ಪ, ನಿನ್ನ ಪಾದಕ್ಕೆ ಕರ್ಕೊಂಬಿಡು, ನನ್ನ ಸಾಕು. ಯಾಕೆ ಈ ಸಮಾಜ ನಿಂದನೆ ಮಾಡೋದನ್ನು ನೋಡಿ ಬದುಕಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ನಿನ್ನ ಪಾದಕ್ಕೆ ಕರ್ಕೊಂಬಿಡು ಅಂತ ತಿಳ್ಕೊಂಡು ಕಣ್ಣೀರು ಹಾಕ್ಕೊಂತ ಬಂದ ಮನೆಯೊಳಗೆ ಯಾವಾಗ ಕುಂತ್ಕೊಂಡಾಳ ಕೆಲ್ಸಕ್ಕೆ ಹೋಗಿರ್ತಕ್ಕಂಥ ಗಂಡ. ಸಾಯಂಕಾಲ ಮನೆಗೆ ಬಂದ, ಈಗ ನಂಗೆ ಲೈಟ್ ಆಗಲಿ ಬೆಳಕಾಗಲಿ ಬಲ್ಪಾಗಲಿ ಇದ್ದಿದ್ದಿಲ್ಲ. ಆವಾಗ ಗುಬ್ಬಿ ಲಾಟಣ ಅಂತ ಬರ್ತಿದ್ವ, ಚಿಮ್ಮಣ ಅಂತ ಬರ್ತಿದ್ವ, ಕಂದಿಲ ಅಂತ ಬರ್ತಿದ್ವ. ಹೆಂಡತಿ ಯಾವಾಗ ಕುಂತ್ಕೊಂಡಾಗಲ್ಲ ಚಪ್ಪ ಬಂದ. ಯಾಕೆ ಮನೆ ಕತ್ತಲಾಗ್ಯದ, ನಾನು ಹೆಂಡತಿ ಬಹುಶಃ ಎಲ್ಲೇ ಹೋಗಿರ್ಬೇಕಂತ ತಿಳ್ಕೊಂಡು ಕಡ್ಡಿ ಕೆರೆದ ಚಿಮ್ಮಣ ಹಚ್ಚಾಕ ಅದ್ರ ಕೆಳಗನ ಕುಂತ್ಕೊಂಡಾಳ ನಾಗಮ್ಮ. ಯಾವಾಗ ಅದ್ರ ಕೆಳಗೆ ಕುಂತ್ಕೊಂಡು ಕಣ್ಣೀರು ಹಾಕಕತ್ತಾಳ, ಗಂಡ ದೀಪ ಹಚ್ಚಿದ್ದನ್ನು ನೋಡಿ ತಲೆ ಮೇಲೆ ಶರ ಹಾಕ್ಕೊಂಡು ಕಣ್ಣೀರು ಒರೆಸ್ಕೊಂಡು ಎದ್ದೇಳುವಂಥ ಸಮಯದೊಳಗೆ ಗಂಡಂತಾನ, ಎಂದು ಕೂಡ ನನ್ನ ಮನೆಯ ಭಾಗ್ಯದ ಲಕ್ಷ್ಮಿ ನನ್ನ ಮಡದಿ, ನನ್ನ ಮನೆಯ ನಂದಾದೀಪ ನನ್ನ ಮಡದಿ, ನನ್ನ ಮನೆಯ ಆಗು ಹೋಗಲು ನೋಡ್ಕೊಂಡು ಹೋಗುವಂಥಳು ನನ್ನ ಮಡದಿ, ನನ್ನ ಮನೆಗೆ ಕೀರ್ತಿ ಬಂದಿರೋದು ನನ್ನ ಮಡದಿಂದ. ಯಾಕ ಗೃಹಿಣಿ ಗ್ರಹ ಮುಶ್ಚತಿ, ಮನೆಗೆ ಯಾರ ಭೂಷಣ ಅಂತಂದ್ರೆ ನೀವ ಭೂಷಣವ, ನಾವಲ್ಲ ನೀವು ಭೂಷಣ ಮನೆಗೆ. ಕಾರಣ ನನ್ನ ಮನೆಯ ನಂದಾದೀಪ, ನನ್ನ ಮನೆ ಭಾಗ್ಯದ ಲಕ್ಷ್ಮಿ, ನನ್ನ ಮಡದಿ ಇವತ್ತ್ಯಾಕೆ ಕಣ್ಣೀರು ಹಾಕಕತ್ತಾಳಂತ ತಿಳ್ಕೊಂಡು ಗಂಡ ಕೇಳಿದ, ನಾಗ ಏನಾಗ, ಯಾಕೆ ಎದಕ್ಕಳಕತಿ, ಏನಾಗ್ಯದ? ಬಹುಶಃ ತವ್ರ ಮನೆಗೆ ಹೋಗ್ಲಾರ್ದ ಭಾಳ ದಿನ ಆಗ್ಯದ. ತವ್ರ ಮನೆಗೆ ಏನಾದ್ರೂ ನೆನಪಾತಿ ನಿನಗೆ? ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದ್ರೂ ನೆನಪಾದ್ರೇನು? ತವ್ರ ಮನೆ ನೆನಪ, ನಡಿ ನಾಳೆ ಹೋಗಿ ಒಂದು 8 ದಿವಸ ತವ್ರ ಮನೆ ಬಿಟ್ಟು ಬರ್ತೀನಿ ಅಂದಾಗ ನಾಗಮ್ಮ ಅಂತಾಳ, ಇಲ್ರಿ ನನಗೆ ತವ್ರ ಮನೆ ನೆನಪಾಗಿಲ್ಲ. ಮತ್ತು ಊರಾಗ ಯಾರಾದರೂ ಏನಾದರೂ ಅಂದ್ರೇನು? ಇಲ್ರಿ ಯಾರೂ ಏನಂದಿಲ್ಲ. ನಿನಗೇನಾದರೂ ಬೇಕಾಗಿತ್ತೇನು? ಇಲ್ರಿ ನಂಗೇನೂ ಬೇಡ. ಅಲ್ಲ, ಎಂದೂ ಕೂಡ ನೀ ಕಣ್ಣೀರು ಹಾಕಿದಕ್ಕಲ್ಲ, ನೀ ಇವತ್ತು ಕಣ್ಣೀರು ಹಾಕಿ ಅಂತಂದ್ರೆ ನನ್ನ ಮನೆ ದುಃಖದ ಆಗರ ಆಗತ್ತದ, ದುಃಖದ ಸಾಗರ ಆಗತ್ತದ. ಈ ದುಃಖದ ಆಗರ ದುಃಖದ ಸಾಗರ ಮಾಡೋಕ್ಕೆ ನೀನು ಕಾಣೆ, ಯಾಕೆ ಕಣ್ಣೀರು ಹಾಕಕತ್ತಿ, ಏನಾಗ್ಯದ ಹೇಳಂದಾಗ ಅವಾಗ ಅನಿವಾರ್ಯವಾಗಿ ಕುತಿ ಮಠ ನುಂಗಿರ್ತಕ್ಕಂಥದ್ದನ್ನು ಅವತ್ತಿನ ದಿವಸ ಗಂಡ ಮುಂದೆ ಹೇಳಿಬಿಡ್ತಾಳೆ. ಅಂತಿಲ್ರಿ, ಇಂಥರ ಮನೆಗೆ ಹೋದಾಗ ಇವತ್ತು ಬೆಳಗ್ಗೆ ಹೆಸರು ಕಾರ್ಯಕ್ರಮಕ್ಕೆ ಹೋದಾಗ ನನಗೆ ಹಿಂಗೆ ಅಂದುಬಿಟ್ರು. ಏನಂತ, ಆಕಿ ಮಕ್ಕಳಾಗಿಲ್ಲ, ಆಕಿ ಬಂಜದಾಳ, ಆಕಿ ಆರತಿ ಮಾಡಲ ಹುಟ್ಟಿದ್ಕೋ ಸಾಯ್ತೈತೆ ಅಂತ ತಿಳ್ಕೊಂಡಂದ್ರಿ. ಇನ್ನು ಮುಂದೆ ಯಾರ ಮನೆಗೂ ಎದಕ್ಕೂ ಹೋಗೋದಿಲ್ಲ ಅಂತ ತಿಳ್ಕೊಂಡಂದಾಗ ಹೆಂಡತಿ ಮಾತು ಕೇಳಿ ಕಣ್ಣೀರು ಹಾಕಕತ್ತ. ಯಾಕೆ? ಒಂದು ಕ್ಷಣ ಮನಸ್ಸು ಮಾಡಿದ್ರೆ ಆತ್ನು ಕೂಡ ಅತ್ವಂತ ಕುಂತಿದ್ರೆ ಮನೆ ದುಃಖದ ಮನೆ ಆಗ್ತಿತ್ತು, ದುಃಖದ ಆಗರ ಆಗ್ತಿತ್ತು. ಗಂಡಂದ ಹೊಚ್ಚಿ ಅದಕ್ಕೆ ಯಾಕೆ ಅಳ್ತೀಯ? ಹತ್ರ ಮಕ್ಕಳಕ್ಕವೇನು ಅಳುವಂಥ ಅವಶ್ಯಕತೆ ಇಲ್ಲ. ಕಾರಣ ಭಗವಂತ ಕೊಡೋ ಭಾಳ ದೊಡ್ಡವದಾನ, ಮೌನಪ್ಪ ಕೊಡತ್ತ ಭಾಳ ದೊಡ್ಡವದಾನ, ಶಿವ ಕೊಡತ್ತ ಭಾಳ ದೊಡ್ಡವದಾನ. ನೀ ಏನು ಕಡಿಮೆ ಅಲ್ಲ. ಯಾರು ಏನು ಕೇಳಿದ್ರು ಕೂಡ ಹಸಿದು ಬಂದವ್ರಿಗೆ ಅನ್ನ ಕೊಡಕತ್ತಿ ಅಂದ ಬಳಿಕ ಮತ್ತೆ ಇನ್ನು ಹೆಚ್ಚಿಂದ ಏನು ಬೇಕು ಚಿಂತೆ ಮಾಡಬೇಡ, ಭಗವಂತ ಕೊಡ್ತಾನೆ ತಿಳ್ಕೊಂಡು ಹೆಂಡತಿಗೆ ಸಮಾಧಾನ ಮಾಡ್ತಾನೆ. ಸಮಾಧಾನ ಮಾಡಿದಂಥ ಸಮಯದೊಳಗೆ ಯವ್ವ ನೆನಪಿರಲಿ, ಮಕ್ಕಳ ಆಗಲಾರ್ದಕ್ಕೆ 2 ಕಾರಣ ಅದಾವ. ಮಕ್ಕಳು ಆಗ್ಲಾರ್ದಕ್ಕೆ 2 ಕಾರಣ. ಯಾವುದು? ಒಂದು ಶರೀರಕ್ಕೆ ದೋಷ ಇರ್ತೈತಿ. ಶರೀರ ದೋಷ ಇದ್ರೆ ವೈದ್ಯರಂತಲ್ಲಿ ಹೋದ್ರೆ, ದವಾಖಾನೆಗೆ ಹೋದ್ರೆ ನಿವಾರಣೆ ಮಾಡ್ತಾರೆ, ಅದು ಬೇರೆ. ಇನ್ನೊಂದು 2ನೇ ದೋಷ ಯಾವುದು ಅಂತಂದ್ರೆ ಪೂರ್ವ ಜನ್ಮದ ಹಿಂದಿನ ಜನ್ಮದೊಳಗೆ ಮಾಡಿದ ಕರ್ಮ. ಹಿಂದಿನ ಜನ್ಮದೊಳಗೆ ಮಾಡಿದ ಕರ್ಮದ ಫಲ ಹೋಗ್ಲಾರ್ದ ಮಕ್ಕಳಾಗೋದಿಲ್ಲ ಅಂತ ಕರೀತಾರೆ. ಹೌದ್ರಿ? ಅದ ಶರಣಪ್ಪನ ಚರಿತ್ರೆ ಕೇಳಿರಿ. ಯಾಕ್ರಿ? ಶರಣಪ್ಪ ಹುಟ್ಟಿದ್ದ ಹಡೆದ ತಾಯಿ ಒಬ್ಬಳಾದ್ರೆ ಪಡೆದ ತಾಯಿ ಇನ್ನೊಬ್ಬಳ. ಕಾರಣ ಹಿಂದಿನ ಜನ್ಮ ಮಾಡಿದ ಕರ್ಮ. ಆ ಕರ್ಮ ಹೋಗ್ಲಾರ್ದೆ ಏನೂ ಮಾಡೋಕ್ಕಾಗಲ್ಲ ಅಂತಾರಲ್ಲ. ಕರ್ತವ್ಯ ನಮ್ದು ಏನದ ಕಾಯ್ಕ ಮಾಡೋದದ, ಕೊಡೋನು ಬಿಡೋನು ಭಗವಂತ ಅಂತ ತಿಳ್ಕೊಂಡು ನಂಬ್ಕೊಂಡು ಬದುಕು ಮಾಡ್ಬೇಕಂತಾರಲ್ಲ. ನೆನಪಿರ್ಲೇವ, ಮಕ್ಕಳಾಗಿಲ್ಲ ಅಂತ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ, ತೆಗೆದುಬಿಡ್ರಿ ತಲೆಯಾಗಿಂದ. ಯಾಕೆ? ನಿಮ್ಮ ಹಂಗೆ ಚಿಂತೆ ಮಾಡ್ಕೋಂತ ಮಕ್ಕಳಾಗಿಲ್ಲ ಅಂತ ಚಿಂತೆ ಮಾಡ್ಕೊತ ಕುಂತಿದ್ಲಂದ್ರೆ ಆ ತಾಯಿ ಇವತ್ತು ಆ ತಾಯಿಗೆ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಅಂತಾರಾಷ್ಟ್ರ ಪ್ರಶಸ್ತಿ ಆ ತಾಯಿ ಮನೆಗೆ ಹೋಗಿ ಮುಟ್ಟುತ್ತಿದ್ದಿಲ್ಲ. ಇವತ್ತಿಗೂ ಕೂಡ ಆ ತಾಯಿಗೆ ಮಕ್ಕಳಿಲ್ಲ. ತನ್ನೂರಾಗಿರ್ತಕ್ಕಂಥ ಮಾಗಡಿ ಇಬ್ಬರು ಗಂಡ ಹೆಂಡತಿ ಜೀವನ ಮಾಡ್ಬೇಕಾದ್ರೆ ಮಕ್ಕಳಾಗೋದಿಲ್ಲ ಅಂತ ತಿಳ್ಕೊಂಡು ಗೊತ್ತಾತ. ಮಕ್ಕಳಾಗೋದು ಅಂತ ಗೊತ್ತಾದಾಗ ಇಬ್ಬರು ಗಂಡ ಹೆಂಡತಿ ಒಂದು ನಿರ್ಧಾರ ಮಾಡಿದ್ರೆ. ಯಾಕೆ? ಗಂಡ ಹೆಂಡತಿ ಮನಸ್ಸು ಒಂದಿತ್ತಂದ್ರೆ ಸಮಾಜ ಜಗತ್ತು ಏನಂದ್ರೂ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ. ಯಾಕೆ? ಗಂಡ ಹೆಂಡತಿ ಮನಸ್ಸು ಒಂದಿರ್ತದೆ. 63 ಇದ್ದಂಗೆ ಇರ್ಬೇಕಂತ 36 ಆಗಬಾರ್ದು ಜೀವನ. 63 ಜೀವನ
ಇಬ್ಬರು ಒಂದು ನಿರ್ಧಾರಕ್ಕೆ ಏನು ಬಂದರು ಅಂತಂದ್ರೆ ನಮ್ಮೂರಿಂದ ಮೈಸೂರು ತನಕನೂ ಕೂಡ ಎಡಕ್ಕೆ ಬಲಕ್ಕೆ ಗಿಡವನ್ನು ಹಚ್ಕೊತ ಹೋಗೋಣ, ನೀರು ಹಾಕ್ಕೊತ ಹೋಗೋಣ. ಮುಂದೊಂದು ಸಮಯಕ್ಕೆ ನಾವಿಲ್ಲಂದ್ರೂ ಕೂಡ ಯಾರಾದರೂ ಬಂದು ಆ ಗಿಡಕ್ಕೆ ನಿಂತ್ಕೊಂಡಾಗ ನೆಳ ಕೊಟ್ಟರೆ ಸಾಕಂತ ತಿಳ್ಕೊಂಡು ಇಬ್ಬರು ಗಂಡ ಹೆಂಡತಿ ಅವೇ ಮಕ್ಕಳಂತೇಳಿ ಮಾಗಡಿಯಿಂದ ಮೈಸೂರು ತನಕ ಗಿಡ ಹಚ್ಕೊಂತ ಹೋದರು. ಎಟ್ಟು ನಾವು ಹಚ್ಚೋರು ಅಲ್ಲವ ಇದ್ದ ಗಿಡ ಕಡಿಯೋರು ನಾವು. ಯಾಕೆ ಇಲ್ಲಿ ಹಂಗೆ ಯಾರಿಲ್ಲ ರೀ, ಯಾಕೆ 25 ದಿವಸ ನಿಮ್ಮರ ಬಾಳೆ ಮಾಡೋಕೆ ನಮ್ಮ ಕಡೆ ಸುದ್ದಿ. ಹಚ್ಚುವಂಥ ಗಿಡ ಕಡಿಯೋರು ಭಾಳ ಮಂದಿ ಇದಾರೆ, ಆದ್ರೆ ಹಚ್ಚೋರು ಸಿಗೋದು ಅಪರೂಪ. ಇಬ್ಬರು ಗಂಡ ಹೆಂಡತಿ ಗಿಡ ನೆಟ್ಕೊಂತ ಹೊಂಟ್ರ, ನೀರು ಹಾಕ್ಕೊಂತ ಹೊಂಟ್ರ. ಎಷ್ಟು? ಒಂದು ಗಿಡ ಅಲ್ಲ, 1000 ಗಿಡ ಅಲ್ಲ, ಲಕ್ಷ ಅಲ್ಲ, ಲಕ್ಷ ಕೋಟಿ ಗಿಡಗಳನ್ನು ಮಾಗಡಿಯಿಂದ ಮೈಸೂರು ತನಕ ಹಚ್ಕೊಂತ ಹೋದ್ರೆ ಇವತ್ತು ಪ್ರತಿಯೊಂದು ಗಿಡನೂ ಕೂಡ ಯಾರ ಹೆಸರು ಹೇಳ್ತಾವಂತಂದ್ರೆ ಸಾಲು ಮರದ ತಿಮ್ಮಕ್ಕನ ಹೆಸರು ಹೇಳ್ತಾವ. ಕಾರಣ ಆ ಒಂದು ಮಾತು ಹೇಳ್ತಾರೆ, ಏನು ಅಂತಂದ್ರೆ ಬಂಜೆಯರ ಬದುಕಿನ ನಂಜು ಬಿಡಿಸಿದ ತಿಮ್ಮಕ್ಕ ನೀನು ಅಮರ ತಿಮ್ಮಕ್ಕ. ಕಾರಣ ಮಕ್ಕಳಾದ್ರೆ ಅಕ್ಕವಂತ ತಿಳ್ಕೊಂಡು ಅಲ್ಲ, ಕಾಣುವಂಥ ರೂಪ, ಕಾಣುವಂಥ ಭಾವನೆ ಬದಲಿರ್ಬೇಕಂತ. ಆಶ್ಚರ್ಯ ಏನು ಅಂತಂದ್ರೆ ಮಕ್ಕಳಂತ ಕೊರಕೊಂತ ಕುಂದ್ರದಲ್ಲ, ಕೊಡುವಂಥ ಭಗವಂತ ಕೊಟ್ಟೇ ಕೊಡ್ತಾನೆ. ನಮ್ಮ ಕಾಯಕ ನಾವು ಮಾಡ್ಬೇಕಂತ ಕರೀತಾರಲ್ಲ, ಹಂಗೆ ಇಲ್ಲಿನೂ ಕೂಡ ನಾಗಮ್ಮ ತಾಯಿ ಮಕ್ಕಳಾಗಿಲ್ಲ ಅಂತ ಕೊರಗಬೇಕಾದ್ರೆ ಇವತ್ತಿನ ದಿನ ಒಂದೊಳಗೆವ ಮಕ್ಕಳಾಲಾರ್ದಕ್ಕೆ ಎರಡು ಕಾರಣ ನೀವು ಕೇಳಿರಿ. ಇನ್ನೊಂದು ಏನು ಅಂತಂದ್ರೆ ಈ ಭಾಳ ಮಂದಿ ಅಂತೈತ್ರಿ ಅಂತ ಇಲ್ರಿ, ನಮ್ಮ ಮಗನಿಗೆ ಕನ್ಯನ ಸಿಗೋಲು ರೀ, ನಮ್ಮ ಮಗನಿಗೆ ಕನ್ಯನ ಸಿಗೋಲು ರೀ, ನಮ್ಮ ಮಗನಿಗೆ ಕನ್ಯನ ಸಿಗೋಲ್ರಿ, ಅವ್ರು ಏನೂ ಕೊಡೋದು ಬೇಡ್ರಿ, ಸುಮ್ಮನೆ ಕನ್ಯೆ ಕೊಟ್ರೆ ಸಾಕ್ರಿ ಅಂತೀರಿ. ಹೌದಾ ಇವು? ಹೌದಲ್ರಿ? ನಿಮ್ಮ ಮಗಳು ಕೊಡ್ಬೇಕಾದ್ರೆ ಚಲೋ ಮನಿ ಬೇಕು, ಹಿಂಗಿರ್ಬೇಕಂತೀರಿ. ಮಗನಿಗೆ ಕನ್ಯೆ ತರ್ಬೇಕನ್ನಂಗಿತ್ತಂದ್ರೆ ಹೆಂಗಾರೆ ಯಾಕೆಲ್ಲ ಕನ್ಯೆ ಕೊಟ್ರೆ ಸಾಕ್ರಿ ಅಂತೀರಿ. ಒಂದು ನೆನಪಿರಲಿ, ಹಿಂದೆ ನೀವು ಮಾಡಿದ ತಪ್ಪ. ಅದರ ಭಾಳ ಮಂದಿ ಏನು ಅಂತಂದ್ರೆ ಹೆಣ್ಣು ಅಂತಂದ್ರೆ ಭಾಳ ಮಂದಿ ಕುತ್ತಿಗೆ ಬರ್ತೈತಿ. ಯವ್ವ ನೆನಪಿರಲಿ, ಲಕ್ಷ ಕೊಟ್ಟು ಕೇಳ್ರಿ. ಹೆಣ್ಣು ಮಕ್ಕಳು ಏನಾದರೂ ಹುಟ್ಟುತ್ತಾವಂತಂದ್ರೆ ಹೆಮ್ಮೆ ಪಡ್ರಿ. ಹೆಣ್ಮಗಳು ಏನಾದರೂ ಕೂಡ ಹುಟ್ಟ್ಯಾಳಂತಂದ್ರೆ ಬರೀ ಮನೆಯಾಗಷ್ಟೇ ಪೇಡೆ ಹಂಚೋದಲ್ಲ, ಇಡೀ ಊರಿಗೆ ಸಿಹಿ ಉಣಿಸ್ರಿ. ಯಾಕೆ? ಹೆಣ್ಮಕ್ಳು ಅಂತಂದ್ರೆ ಹೆಣ್ಣು ಮಗಳನ್ನ ಸಾಮಾನ್ಯ ಅಲ್ಲ. ಹೆಣ್ಣು ಮಗಳು ಅಂತಂದ್ರೆ ನಿಮ್ಮ ಮನೆಯ ಭಾಗ್ಯದ ಲಕ್ಷ್ಮಿಯಾಗಿ ಬರ್ತಾಳೆ. ಹೆಣ್ಣು ಮಗಳು ಅಂತಂದ್ರೆ ನಿಮ್ಮ ಮನೆಗೆ ಅನ್ನಪೂರ್ಣೇಶ್ವರಿಯಾಗಿ ಬರ್ತಾಳೆ. ಹೆಣ್ಣು ಮಗಳು ಅಂತಂದ್ರೆ ಮನೆಗೆ ನಂದಾದೀಪವಾಗಿ ಬರ್ತಾಳೆ. ಹೆಣ್ಣು ಮಗಳು ಅಂತಂದ್ರೆ ಮನೆಯನ್ನು ಮುನ್ನಡೆಸ್ಕೊಂಡು ಹೋಗುವಂಥವಳು ಯಾರು ಅಂದ್ರೆ ಹೆಣ್ಮಗಳದ ಬಿಟ್ಟರೆ ಗಣಮಗಲ್ಲ. ಯಾಕೆ? ಸಾಯುವಂಥ ಸಮಯಕ್ಕೆ ಬಾಯಾಗ ನೀರು ಹಾಕೋಳ ಅದ ಮಗಳ ಎಷ್ಟೋ ಕಣ್ಣಾರೆ ಕಂಡಿನ. ಭಾಳ ಮಂದಿ ಗಂಡ್ಮಕ್ಳು ಬೇಕಂತಿರಲ್ಲ. ಎಷ್ಟು ಮಂದಿ ನೀವು ಸಾಯೋ ಸಮಯಕ್ಕೆ ಗಂಡ್ಮಕ್ಳು ಬಂದು ಬಾಯ ನೀರು ಹಾಕ್ಯಾರ್ರಿ? ಹಾಕ್ತಾರ? ಸಾಧ್ಯನೇ ಇಲ್ಲ. ಅದ್ರಾಗ ಇವತ್ತಿನ ದಿನಮಾನದೊಳಕರು ಹೇಳಕ್ಕೆ ಒಲ್ಲೆವನ ಅದನ್ನು ಭಾಳಷ್ಟು ಕಣ್ಣಾರೆ ಕಾಣಕತ್ತಿನ. ತಂದೆ ತಾಯಿ ಅದಾರಂತಂದ್ರೆ ಈಗಿನ ಮಂದಿಗೆ ತಂದೆ ತಾಯಿ ಅಂದ್ರೆ ಕಾಲು ಕಸ ಆಗ್ಯಾರ. ಇದ್ದಂಥ ತಂದೆ ತಾಯಿ ಜೋಪಾನ ಮಾಡಲಾರ್ದ ಯಾವ ದೇವರಿಗೆ ಹೋದ್ರೆ ಏನೂ ಫಲ. ಇದ್ದಂಥ ಗಂಡನಿಗೆ ಒಂದು ತುತ್ತ ಅನ್ನ ಹಾಕಲಾರ್ದಂಗೆ ಇದ್ರೆ ಏನು ಫಲ. ಇನ್ನೊಬ್ಬರನ್ನ ನಂಬಿ ಬಂದಿದ್ದಲ್ಲ, 18-20 ವರ್ಷ ತವ್ರ ಮನೆಯನ್ನು ನಂಬಿ 70-80 ವರ್ಷ ಗಂಡನ ನಂಬಿ ಬಂದ ಅಂತಂದ್ರೆ ಹೆಂಡತಿಯ ಒಂದು ಸುಖ ದುಃಖವನ್ನು ಆಲಿಸಲಿಲ್ಲ ಅಂತಂದ್ರೆ ಎಷ್ಟು ದೇವ್ರಿಗೆ ಹೋದ್ರೆ ಏನು ಫಲ? ಏನು ಫಲ? ಎಲ್ಲ ನಿಷ್ಫಲ ಅಂತನಂತ. ಆ ದೇವರು ಈ ದೇವರು ಅಲ್ಲಿ ಹೋಗೋದಲ್ಲ, ಕಣ್ಣು ಮುಂದೆ ಕಾಣುವಂಥ ನಿಜವಾದ ದೇವ್ರು ಯಾರಂದ್ರೆ ತಂದೆ ತಾಯಿನ ದೇವ್ರು ಅಂತಾರೆ. ತಂದೆ ತಾಯಿ ದೇವ್ರ ಮುಂದೆ ಇನ್ನೊಂದು ದೇವ್ರಿಲ್ಲ ಅಂತ ಕರೀತಾರೆ. ಕಾರಣ ಏನು ಅಂತಂದ್ರೆ ಒಂದು ಸಮಯದೊಳಗೆ ಹೆಣ್ಣು ಹುಟ್ಟಿತ್ತು ಅಂತಂದ್ರೆ ಅಂತ ಹೇಳ್ಬೇಕು ತಾಯಿ ಏನಂತ. ಒಂದು ಸಮಯ ಹಿಂಗಿತ್ತಲ್ಲ, ಈ ಒಂದು 20 ವರ್ಷದಿಂದ ಹೆಣ್ಣು ಮಗಳು ನೀವು ದವಾಖಾನೆ ಮಗಳೇನಾದ್ರು ಕೂಡ ಮನ್ಯಾಗ ಮಗಳಾಗಲಿ ಸೊಸಿ ಆಗಲಿ ಗರ್ಭಧರ್ಷಾಳ ಅಂತಂದ್ರೆ 7-8 ತಿಂಗಳು ಅದಾಳಂತಂದ್ರೆ ಸೀದಾ ದವಾಖಾನೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ತಿದ್ರಿ. ಅವ್ರಿಗೊಂದು 1000-2000 ಕೊಟ್ರಿ ಅಂತಂದ್ರೆ ಕೇಳ್ತಿದ್ರೆ ಹೊಟ್ಟೆಗೇನು ಹೆಣ್ಣೈತೆ ಗಂಡೈತೆ ಅಂಥೇಳಿ. ಹೌದ್ರೆ? ಹೆಣ್ಣೈತೆ ಗಂಡೈತೆ ಅಂತ ಕೇಳಿದಾಗ ಅವ್ರು ಹೇಳಿಬಿಡ್ತಿದ್ರೆ ಹೆಣ್ಣೈತೆ ಅಂದ್ಕೊಳ್ಳೆ ಹೆಣ್ಣು ಬ್ಯಾಡ ತೆಗೆದು ಬಿಡ್ರಿ ಅಂತ ಹೇಳ್ತಿದ್ರಿ ನೀವು. ಈ ಸಮಾಜದೊಳಗೆ ಭಾಳ ಮಂದಿ ಹಂಗೆ ಮಾಡ್ಯಾರ. ಅವತ್ತಿನ ದಿನಮಾನದೊಳಗೆ ಎಷ್ಟು ಮಂದಿ ಹೆಣ್ಣು ಭ್ರೂಣ ಹತ್ಯೆ ಮಾಡಿರಿ. ಆ ಸಮಯಕ್ಕೆ ಹುಟ್ಟಿರ್ತಕ್ಕಂಥ ಗಂಡು ಮಕ್ಕಳಿಗೆ ಇವತ್ತಿಗೂ ಕೂಡ ಕನ್ಯಾಶಿಗಳು. ಯಾಕೆ? ನೀವು ಮಾಡಿದ ಒಂದು ತಪ್ಪ. ಹೆಣ್ಣಿಗೆ ಹೆಣ್ಣ ಶತ್ರು ಅಂತ ಕರೆದ್ರೆ ಗಂಡು ಅಲ್ಲ, ಅವತ್ತು ನೀವು ಮಾಡಿರಿ. ಅದಕ್ಕೊಬ್ಬಕ್ಕೆ ತಾಯಿ ಭಾಳ ಚಂದ ಕೇಳ್ತಾಳೆ, ಏನು ಅಂತಂದ್ರೆ ಹೆಣ್ಣು ಹುಟ್ಟಿದರೆ ಪೀಡೆ ಹುಟ್ಟಿತೆಂಬುವರಯ್ಯ, ಗಂಡು ಹುಟ್ಟಿದರೆ ಪೇಡೆ ಹಂಚುವರಯ್ಯ. ಹೆಣ್ಣು ಹುಟ್ಟಿದರೆ ಪೀಡೆ ಹುಟ್ಟಿತೆಂಬುವರಯ್ಯ, ಗಂಡು ಹುಟ್ಟಿದರೆ ಪೇಡೆ ಹಂಚುವರಯ್ಯ. ಹೆಣ್ಣು ಹುಟ್ಟಿದರೆ ಹೊರೆ ಎಂಬುವರಯ್ಯ, ಗಂಡು ಹುಟ್ಟಿದರೆ ದೊರೆ ಎಂಬುವರಯ್ಯ. ಆ ಹಡಿಯುವಂಥ ಹೆಣ್ಮಗಳ, ಹಡಿಯುವಂಥ ತಾಯಿ, ಹಡಿಯುವಂಥ ತಂಗಿ, ಹಡಿಯುವಂಥ ಅಕ್ಕ, ಹಡಿಯುವಂಥ ಮಡದಿ ಕೇಳ್ತಾಳೆ ಏನಂತ? ಅದ ಹೆಣ್ಮಗಳ ಹಡಿಲಿಲ್ಲ ಅಂದ್ರೆ ನೀ ಎಲ್ಲಿಂದ ಬರ್ತಿದ್ದೋ ಉತ್ತರ ಭೂಪ ಅಂತ ಕೇಳ್ತಾಳಕ್ಕೆ. ಆಕೆನ ಹಡಿಲ್ಲ, ನೀ ಎಲ್ಲಿಂದ ಬರ್ತಿದ್ದಿ?
ಯಾಕೆ ಹೆಣ್ಣಾಗಲಿ ಗಂಡಾಗಲಿ ಸಮನಾಗಿರ್ಬೇಕಂತ. ಒಂದೊಂದು ಮನೆಯೊಳಗೆ ಹೆಣ್ಣು ಹುಟ್ಟೋಲಿ ಅವ್ವ 54 ವರ್ಷಕ್ಕೆ ಮನೆಯೊಳಗೆ 100 ಮಂದಿ ಗಣಮಕ್ಳು ಅದಾರ. 54 ವರ್ಷಕ್ಕೆ ನಿನ್ನೆ ದಿವಸ ಒಂದು ಹೆಣ್ಣು ಹುಟ್ಟೈತೆ ಅವ್ರ ಮನ್ಯಾಗ. ಕೋಟಿ ಇಟ್ಲೆ ರೊಕ್ಕ ಐತೆ ಕರೆ, ಆದ್ರೆ 54 ವರ್ಷಕ್ಕೊಂದು ಹೆಣ್ಣು ಹುಟ್ಟೈತೆ ಅಂದ್ರೆ ಮನೆಯೊಳಗೆ ಭಾಗ್ಯದ ಲಕ್ಷ್ಮಿ ಅಂತ ತಿಳ್ಕೊಂಡು ಖುಷಿ ಪಡಕತ್ತಾರೆ. ಯಾಕೆ ಹೆಣ್ಣು ಹುಟ್ಟೈತೆ ಅಂದ್ರೂ ಕೂಡ ಅಷ್ಟೇ ಖುಷಿ ಪಡ್ಬೇಕಂತ ಕರಿತಾರಲ್ಲ. ಕೆಲವಷ್ಟು ಮಂದಿ ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಮರುಗೂರದಾರಲ್ಲ. ಹಂಗೆ ಇಲ್ಲಿನೂ ಕೂಡ ನಾಗಮ್ಮ ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಮರುಗುವಂಥ ಸಂದರ್ಭ. ಆದ್ರೆ ಆ ತಾಯಿ ಮಾಡಿದ ಪೂರ್ವ ಜನ್ಮದ ಪುಣ್ಯನ ಏನೋ ಗೊತ್ತಿಲ್ಲ. ಮಾಡಿದ ದಾನ, ಮಾಡಿದ ಧರ್ಮ, ಹಸಿವೆ ಅಂತ ಬಂದವ್ರಿಗೆ ಅನ್ನ ಕೊಟ್ಟಾಳೆ, ದಾಹ ಅಂತ ಬಂದವ್ರು ನೀರು ಕೊಟ್ಟಾಳೆ, ಕಷ್ಟ ಅಂತ ಬಂದವ್ರಿಗೆ ಆದಷ್ಟು ಸಹಾಯ ಮಾಡ್ಯಾಳೆ. ಆ ತಾಯಿಯ ಪುಣ್ಯದ ಫಲದಿಂದ ಒಂದು ದಿವಸ ಏನಾಯಿತು ಅಂತಂದ್ರೆ ಗಂಡ ಹೆಂಡತಿ ರಾತ್ರಿ ಮಲಗ್ಯಾರ. ಕಕ್ಕಳ ಮೇಲೆ ಒಳಗೆ ನಾಗಮ್ಮ ತಾಯಿ ಲಚ್ಚಪ್ಪ ಯಾವ ಮಕ್ಕೊಂಡಂಥ ಸಮಯದೊಳಗೆ ಬೆಳಗಿನ ಜಾವ ಬ್ರಾಹ್ಮಣಿ ಮುಹೂರ್ತ. ಏನೋ ಗೊತ್ತಿಲ್ಲ, ಆ ತಾಯಿ ಮಲಗಿರುವಂಥ ಸಮಯದೊಳಗೆ ಆ ತಾಯಿಗೊಂದು ಕನಸು ಬಿತ್ತಂತ. ಅದು ಎಂಥ ಕನಸು ಅಂತಂದ್ರೆ ಕಾವಿಯ ಕಪನಿಯನ್ನು ತೊಟ್ಟಾನೆ, ಹಣೆ ತುಂಬ ಭಸ್ಮವನ್ನು ಧರಿಸ್ಯಾನೆ, ಕೊಳೊಳಗೆ ರುದ್ರಾಕ್ಷಿ ಲಿಂಗವನ್ನು ಕಟ್ಟ್ಯಾನೆ, ಒಂದು ಕೈಯೊಳಗೆ ಜೋಳಿಗೆ, ಒಂದು ಕೈಯೊಳಗೆ ಬೆತ್ತ ಧರಿಸ್ಕೊಂಡು ಬಂದಿರತಕ್ಕಂಥ ಒಬ್ಬ ಯೋಗಿ, ಶಿವಯೋಗಿ, ಮಹಾಯೋಗಿ ನಾಗಮ್ಮನ ಕನಸ್ನಾಗ ಬರ್ತಾನೆ. ಕನಸ್ನಾಗ ಬಂದ ನಾಗಮ್ಮಳಿಗೆ ಅಂತ ಯವ್ವ ತಾಯಿ, ನಾಗಮ್ಮ, ನಿನ್ನ ಗರ್ಭದೊಳಗೆ ಮಕ್ಕಳಂತ ಕೊಂಡು ಚಿಂತೆ ಮಾಡಕ್ಕೆ ಹೋಗ್ಬೇಡವ. ಹಿಂದಿನ ಜನ್ಮದ ಮಾಡಿದ ಕರ್ಮ ಇಂದಿಗೆ ತೀರ್ಥ, ನೀ ಮಾಡಿದ ಪುಣ್ಯದ ಫಲದಿಂದ. ಕಾರಣ ಈಗ ನಿನ್ನ ಹೊಟ್ಟೆಯೊಳಗೆ ಭಾಳ ದಿವ್ಸಕ್ಕೆ ಮಗ ಹುಟ್ಟಕತ್ತಂದ್ರು ಕೂಡ ನೆನಪಿರಲಿ, ಭಾಳ ದಿವ್ಸಕ್ಕೆ ಮಗ ಹುಟ್ಟಕತ್ತಂದ್ರು ಕೂಡ ಮಗ ಹುಟ್ಟೈತೆ ಅಂತಂದ್ರೆ ಸಾಮಾನ್ಯ ಮಗ ಅಲ್ವ ತಾಯಿ. ಇಡೀ ಜಗತ್ತಿಗೆ ಬೆಳಕಾಗುವಂಥ ಮಗ ಆಗ್ತಾನ, ಇಡೀ ನಾಡಿಗೆ ಅನ್ನವನ್ನು ನೀಡುವಂಥ ಯೋಗಿ ಆಗ್ತಾನ. ಅಂಥ ಮಗ ನಿನ್ನ ಹೊಟ್ಟೆಯೊಳಗೆ ಹುಟ್ಟಿ ಬರ್ತಾನವ. ಆದರೆ ಏನು ಅಂತಂದ್ರೆ ಈ ಕಾಯಿ ಏನದಲ್ಲ, ನಾ ಕೊಡುವಂಥ ಕಾಯನ್ನು ತಗೊಂಡು ಇದನ್ನು ಜೋಪಾನ ಮಾಡು, ಈ ಕಾಯನ್ನು ಉಪಯೋಗ ಮಾಡು, ಸಮಯ ನೋಡಿ ಇದನ್ನು ಬಳಕೆ ಮಾಡು ಅಂಥೇಳಿ ನಾಗಮ್ಮನ ಉಡಿಯೊಳಗೆ ಶಿವ ಒಂದು ಕಾಯಿ ಹಾಕ್ತಾನೆ. ಯಾವಾಗ ನಾಗಮ್ಮನ ಉಡಿಯೊಳಗೆ ಶಿವ ಕಾಯಿ ಹಾಕಿದಂಥ ಸಮಯದೊಳಗೆ ಇನ್ನೇನು ಹಿಂಗೆ ಕಣ್ಣು ಮುಚ್ಚಿ ಕೊಡಿಯಪ್ಪ ಅಂತ ತಿಳ್ಕೊಂಡು ಇಸ್ಕೊಂಡು ಕಣ್ಣು ಬಿಡೋದ್ರೊಳಗಾಗಿ ಆ ಯೋಗಿ, ಶಿವಯೋಗಿ, ಮಹಾಯೋಗಿ ಮಾಯ ಆಗಿಬಿಟ್ಟಿದ್ದ. ಮಾಯ ಆದಾಗ ಅವಾಗ ನಾಗಮ್ಮ ಅಂತಾಳಂತ ಮಲಗಿರ್ತಕ್ಕಂಥ ಗಂಡನ ಎಬ್ಬಿಸ್ತಾಳೆ. ಅಂತಾಳೆ, ಈಗ ರೀ ಇಲ್ಲಿ ನೋಡ್ರಿ ನನ್ನ ಉಡಿಯೊಳಗೆ ಕಾಯಿ ಅದ, ನನ್ನ ಉಡಿಯೊಳಗೆ ಕಾಯಿ ಬಂದದ ನೋಡ್ರಿ ಅಂತ ತಿಳ್ಕೊಂಡಂದಾಗ ಪತಿಯಾಗಿರ್ತಕ್ಕಂಥ ಲಚ್ಚಪ್ಪ ಎದ್ದು ನೋಡಿದೆ. ಯಾಕೆ ಅಷ್ಟೇ ಗಾಬರಾಗಿದೆ, ಏನಾಗ್ಯದ ಅಂದಾಗ, ಇಲ್ರಿ ಇವತ್ತೊಂದು ನಾ ಕನಸು ಕಂಡ್ಯ. ಎಂಥ ಕನಸು ಕಂಡ್ಯ ಅಂದ್ರೆ ನನ್ನ ಜೀವನದೊಳಗೆ ಇಂಥ ಒಂದು ಕನಸು ಬಿದ್ದಿದ್ದಿಲ್ಲ, ಅಂಥ ವಿಶೇಷ ಕನಸು ಬಿದ್ದಿತ್ರಿ. ಗಂಡಂದಲ್ಲ, ಬೆಳಗ್ಗೆ ಮುಂಜಾನೆ 4:45 ಆಗಿದೆ, ನಿನಗೆ ಅಂಥ ಕನಸು ಏನು ಬಿದ್ದದ ಅಂದ್ರೊಳಗೆ, ಇಲ್ರಿ ನನ್ನ ಕನಸಿನೊಳಗೆ ಒಬ್ಬ ಸಾಧು ಬಂದಿದ್ದ, ಒಬ್ಬ ಯೋಗಿ ಬಂದಿದ್ದ. ಆ ಯೋಗಿ ಬಂದ ನನಗೆ ಆಶೀರ್ವಾದ ಮಾಡಿದ. ಏನಂತ ನಿನ್ನ ಉಡಿಯೊಳಗೆ, ನಿನ್ನ ಗರ್ಭದೊಳಗೆ ಹುಟ್ಟಿ ಬರ್ತಕ್ಕಂಥ ಮಗ ಜಗತ್ತಿಗೆ ದೊಡ್ಡವಕ್ಕಂತ ತಿಳ್ಕೊಂಡು ಈ ಕಾಯಿಯನ್ನು ಸಮಯ ಬಂದಾಗ ಉಪಯೋಗ ಮಾಡವ, ಕಾಯಿಯನ್ನು ಜೋಪಾನ ಮಾಡಂತ ತಿಳ್ಕೊಂಡು ಉಡಿಯ ಕಾಯಿ ಹಾಕಿ ನೋಡ್ರಿ ಅಂತ ತಿಳ್ಕೊಂಡು ತೋರಿಸಿದಾಗ ತಾಯಿ ಭಗವಂತ ಕನಸನೆ ಬಂದ ಕಾಯಿ ಕೊಟ್ಟು ಹೋಗಿದ್ದ. ಕಾಯಿ ಮಾತ್ರ ಸತ್ಯ ಇತ್ತು. ಕೊಟ್ಟಂಥ ಶಿವಯೋಗಿ ಮಾಯಾಗಿ ಹೋಗಿದ್ದ. ಮಾಯವಾಗಿ ಹೋಗಿರ್ತಕ್ಕಂಥ ಸಮಯದೊಳಗೆ ಇಬ್ಬರು ಗಂಡ ಹೆಂಡತಿ ವಿಚಾರ ಮಾಡ್ತಾರೆ. ಅದ್ರಾಗ ಸಮಾಜದೊಳಗೆ ಜನಗಳು ಹೆಂಗೆ ಅಂತಂದ್ರೆ ಹಿಂಗಿದ್ದನ್ನು ಹಿಂಗೆ ಮಾಡ್ತಾರೆ, ಹಿಂಗಿದ್ದನ್ನು ಹಿಂಗೆ ಮಾಡ್ತಾರೆ. ಯಾಕೆ ಹೌದು ಇದ್ದನ್ನು ಅಲ್ಲನ್ನೋರು ಕೂಡ ಅದಾರ, ಅಲ್ಲಂದಿದ್ದನ್ನು ಹೌದನ್ನೋರು ಕೂಡ ಅಂದಾರ. ಕಾರಣ ಈ ಜನಗಳ ಮಧ್ಯದೊಳಗೆ ಬದುಕೋಕ್ಕಾಗೋದಿಲ್ಲ. ನಿನ್ನ ಉಡಿಯೊಳಗೆ ಶಿವ ಬಂದು ಕಾಯಿ ಹಾಕ್ಯಾನಂತ ತಿಳ್ಕೊಂಡು ಗೊತ್ತಾಗಿ ಜನಗಳಿಗೆ ಹೇಳಿದ ಜನಗಳು ನಿನಗೆ ಅಪಮಾನ ಮಾಡ್ತಾರೆ. ಕಾರಣ ಇದು ಯಾರಿಗೂ ಕೂಡ ಹೇಳಕ್ಕೆ ಹೋಗ್ಬೇಡ, ನಿನಗೆ ಇಬ್ಬರಿಗೂ ಗೊತ್ತಿರಲಿ. ನಿನ್ನ ಉಡಿಯೊಳಗೆ ಕಾಯಿ ಹಾಕ್ಯಾನಂತ ಹೇಳಿದಲ್ಲ, ಈ ಕಾಯದ ಸತ್ಯ. ಈ ಕಾಯನ್ನು ಜಗಲಿ ಮೇಗಿಟ್ಟು ಪೂಜೆ ಮಾಡೋಣ ಅಂತ ತಿಳ್ಕೊಂಡು ಇಬ್ಬರು ಗಂಡ ಹೆಂಡತಿ ಸ್ನಾನ ಮಾಡಿ ಜಗಲಿ ಮೇಟ್ಟು ಕಾಯಿ ಪೂಜೆ ಮಾಡ್ಕೊತ ಹೋಗ್ತಾರೆ. ಆಶ್ಚರ್ಯ ಏನು ಅಂತಂದ್ರೆ ಹೆಂಗೆ ಕಾಯಿ ಪೂಜೆ ಮಾಡ್ಕೊತ ಹೋಗ್ತಾರೆ, ಹಂಗಂಗೆ ಕಾಯಿ ಮೊಳೆ ಕೊಡ್ಕೊತ ಹೋಗ್ತದೆ. ನಿತ್ಯಲೂ ಕೂಡ ಸಂಸಾರ ಜೀವನ ಸಾಗಿರ್ಬೇಕಾದ್ರೆ ಇತ್ತ ಕಡೆಗೆ ನಾಗಮ್ಮ ತಾಯಿ ಗರ್ಭವನ್ನು ಧರಿಸ್ತಾಳ. ಗರ್ಭವನ್ನು ಧರಿಸಿ ಬದುಕು ಮಾಡಬೇಕಾದ್ರೆ, ಜೀವನ ಸಾಗಿಸಬೇಕಾದ್ರೆ ಬಹಳ ದಿನಗಳ ಆಶೆ, ಬಹಳ ದಿನಗಳ ಕನಸು ಫಲಿಸಿತು ಅಲ್ಲ ತಾಯಿ. ನನ್ನ ಗರ್ಭದೊಳಗೆ ತಾಶಿಗೆ ಹುಟ್ಟಲಿ ತಾಶಿಗೆ ಸಾಯಲಿ, ಹಿಂಗೆ ಹೋದರೂ ಕೂಡ ಚಿಂತಿಲ್ಲ, ಬಂಜೆ ಎನ್ನುವಂಥ ಶಬ್ದ ಹೋಗುತ್ತಂತ ತಿಳ್ಕೊಂಡು ನಾಗಮ್ಮ ತಾಯಿ ಯಾವಾಗ ಗರ್ಭವನ್ನು ಹೊತ್ತಾಳೆ, ಗರ್ಭವನ್ನು ಧರಿಸಿದ ಆ ಕ್ಷಣವೇ ಆಕೆ ಮನೆ ಮುಂದೊಬ್ಬ ಸಂತ ಬರ್ತಾನೆ, ಒಬ್ಬ ಯೋಗಿ ಬರ್ತಾನೆ. ಕನಸಿನಾಗ ಏನು ಕಂಡಿದ್ಲಲ್ಲ ಅದೇ ಥರನಾಗಿರ್ತಕ್ಕಂಥ ಯೋಗಿ ಬರ್ತಾನೆ. ಬಂದು
ಧರ್ಮ ಕೋರಾಣದಲ್ಲಿ ಭವತಿ ಭಿಕ್ಷಾಂದೇಹಿ ಅಂದ. ಗುರು ಕಾರುಣ್ಯದಲ್ಲಿ ಭಿಕ್ಷಾಂದೇಹಿ ಅಂದಾಗ ಒಳಗಡೆ ಇರ್ತಕ್ಕಂಥ ನಾಗಮ್ಮ ತಾಯಿ ಹೊರಗೆ ಬಂದು ನೋಡ್ತಾಳೆ. ಮನೆಗೆ ಮಹಾತ್ಮ ಬಂದಾನ, ಹಂಗೆ ಕಳಿಸಬಾರ್ದು ಅಂತ ತಿಳ್ಕೊಂಡು ಹಿಂಗೆ ಯಾವಾಗ ಜೋಳಿಗೆಗಳು ಹಾಕಾಕತ್ತಾಳೆ, ಜೋಳಿಗೆಗಳು ಇದ್ದಂಥ ಧಾನ್ಯವನ್ನು ನೀಡಾಕತ್ತಾಳೆ. ನೀಡುವಂಥ ಸಮಯದೊಳಗೆ ಆ ಯೋಗಿ ಒಂದು ಭಸ್ಮದ ಗಟ್ಟಿ ಕೊಡ್ತಾನೆ. ಇವ ಮನ್ಯಾಗ ನಿನಗೆ ಮಕ್ಕಳು ಎಷ್ಟು ಮಂದಿ ಅದಾರವ್ವ ಅಂದ. ಅಂದ್ಕೊಳ್ಳಿ ಆ ತಾಯಿಯಪ್ಪ ಇನ್ನೂ ಮಕ್ಕಳಾಗಿಲ್ಲ, ಚಿಂತೆ ಮಾಡಬೇಡವ, ಈ ಗಟ್ಟಿ ಏನೈತಲ್ಲ ಈ ಗಟ್ಟಿನ ತಗೋ, ನಿತ್ಯಲು ಕೂಡ ಹಣೆಗೆ ಶರೀರಕ್ಕೆ ಧರಿಸ, ಸ್ವಲ್ಪ ಹೊಟ್ಟೆಗೆ ತಗೋವ ಅಂತ ತಿಳ್ಕೊಂಡು ಹೇಳಿಕೊಟ್ಟು ಸಾಧು ಹೋಗಿಬಿಟ್ಟ. ಇತ್ತ ಕಡೆಗೆ ಆ ತಾಯಿ ನಾಗಮ್ಮ ಕೊಟ್ಟಂಥ ಭಸ್ಮವನ್ನು, ಕೊಟ್ಟಂಥ ವಿಭೂತಿಯನ್ನು ಆ ಯೋಗಿ ಕೊಟ್ಟಿದ್ದನ್ನು ಹಣೆಗೆ ಧರ್ಸಕತ್ಲು, ಶರೀರಕ್ಕೆ ಧರ್ಸಕತ್ಲು, ಹೊಟ್ಟೆಗೆ ತಗೊಳ್ಳುವಂಥ ಸಮಯದೊಳಗೆ ನಾಗಮ್ಮ ತಾಯಿ ಗರ್ಭ ಧರಿಸ್ತಾಳೆ. 3 ತಿಂಗಳು, 6 ತಿಂಗಳು, 9 ತಿಂಗಳ ನವಮಾಸ ಮುಗಿದದೆ. ನವಮಾಸ ಮುಗಿದಂಥ ಸಮಯದೊಳಗೆ ಇನ್ನೇನು ಹೆರಿಗಾಗುವಂಥ ಸಂದರ್ಭ. ಕಕ್ಕಳ ಮೇಲಿ ಒಳಗೆ ಇತ್ತ ಕಡೆಗೆ ಗಂಡನಿಗೆ ಚಿಂತೆ ಹತ್ಯದ. ಒಬ್ರಲ್ಲ ಇಬ್ರಲ್ಲ, ನಾಗಮ್ಮನ ಪಕ್ಕದೊಳಗೆ 10 ಮಂದಿ ಹೆಣ್ಮಕ್ಳು ಕುಂತ್ಕೊಂಡಾರ. ಯಾಕೆ ಮಾತಾಡಕತ್ತಾರ, ಆಗಿನ ಸಂದರ್ಭನ ಬ್ಯಾಡ್ರಿ. ಆವಾಗ ಮನೆಯೊಳಗೆ ಮಗಳಾಗಿರಲಿ ಸೊಸೆಯಾಗಿರಲಿ ಹೆರಿಗೆ ಬಂದಾಳಂತಂದ್ರೆ ಮುಂಜಾನೆ ಸಂಜೆ ಮಟ್ಟ ಮನ್ಯಾಗ ಹೆಣ್ಮಕ್ಳು ಕುಂತಿದ್ದ ಮಾತಾಡಿದ್ದ. ಈಗ ಯವ್ವ ಬರೋ ಮಂದಿ ಸಹಿತ ಬ್ಯಾಡ ಅಂತಾರೆ ಈಗಿನ ಮಂದಿ ಅಲ್ಲ. ಇವತ್ತಿನ ದಿನಮಾನ ಬೇರೆ, ಆಗಿನ ಸಂದರ್ಭ ಯಾವಾಗ ನವಮಾಸ ತುಂಬ್ಯದ ಎಲ್ಲ ಹೆಣ್ಮಕ್ಳು ಮಾತಾಡ್ತಿದ್ರು. ಅಥವಾ ಹಾಗಾದರೆ ನಾಗಮ್ಮ ಹಡಿತಾಳೆ ಯಾವಾಗ, ಬಹುಶಃ ಈಗ ಅಲ್ಲೇ ದಿನದಾಗ ಐತಿ, ಯಾವಾಗ ಹಡಿತಾಳೆ, ಬಹುಶಃ ನಾಳೆ ಆಗ್ಬೋದು, ನಾಡ್ದಾಗ್ಬೋದು, ಅಥವಾ ಇವತ್ತಾಗ್ಬೋದು, ಈ ಸದ್ದ ಹಡಿದ್ರು ಹಡಿಬೋದು ಅಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಊರೊಳಗಿರ್ತಕ್ಕಂಥ ಸೂಲಿಗಿತ್ಯರು ಬರ್ತಾರೆ. ನಾಗಮ್ಮ ತಾಯಿಯ ಜೊತೆಗೆ ಆನಂದವಾಗಿ ಕಾಲವನ್ನು ಕಳೀತಿರಬೇಕಾದ್ರೆ ಅಂದಿನ ದಿವಸ ಬ್ರಾಹ್ಮಣಿ ಮುಹೂರ್ತ. ಆಗಿನ ಸಂದರ್ಭ ಯಾವುದು ಅಂದ್ರೆ 1819 ಇದು ಶ್ರಾವಣ ಮಾಸವ. ಆಶ್ಚರ್ಯ ಏನು ಗೊತ್ತನೇವ, ನೆನಪಿರಲಿ, ಮಹಾತ್ಮರು ಅದಾರ ಅನ್ನೋದಕ್ಕೆ ಸಾಕ್ಷಿ. ಇವತ್ತು ಯಾವರ್ರಿ ಇವತ್ತು ಇದು ಯಾವ ಮಾಸ ಅಂತೀರಿ ನೀವು, ಹೌದಲ್ಲ? ಆಶ್ಚರ್ಯನ ಗೊತ್ತೇನು ತಾಯಿ, ಹೆಂಗೆ ಕೂಡಿ ಮಾತು ನೋಡ್ರಿ. ಕಕ್ಕಳ ಮೇಲಿಗೂ ನಮ್ಮ ಕನ್ನೂರು ಗ್ರಾಮದೊಳಗೆ ವೀರಭದ್ರೇಶ್ವರನ ಗುಡಿಯೊಳಗೆ ಹಚ್ಚಿರ್ತಕ್ಕಂಥ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರಿಗೂ ಸಂಬಂಧ ಹೆಂಗೆ ಕೂಡೈತೆ ಅಂತಂದ್ರೆ, ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಜನಿಸಿದ್ದು ಕೂಡ ಆಗಿನ ಸಮಯ 1819 ಶ್ರಾವಣ ಮಾಸ ಪಂಚಮಿ ಶುಕ್ಲ ಪಕ್ಷ ರೋಹಿಣಿ ನಕ್ಷತ್ರ. ಇವತ್ತು ಯಾವರ್ರಿ, ಸೋಮವಾರ ದಿವಸನ ಲಚ್ಚಾಣ ಸಿದ್ಧಲಿಂಗ ಮಹಾರಾಜ ಜನನ ಆಗ್ಯದ. ಇವತ್ತು ಯಾವರ್ರಿ, ಆಶ್ಚರ್ಯ ಏನು ಅಂತಂದ್ರೆ ಸಿದ್ಧಲಿಂಗ ಮಹಾರಾಜರು, ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಇವತ್ತಿನ ದಿವಸ ಲಚ್ಚಾಣರು ಅದರ ಗೊತ್ತಿಲ್ಲ. ಆದರೆ ಇವತ್ತಿನ ದಿವಸ ಎಲ್ಲಾದರೂ ಜನನ ಆಗ್ಯದ ಅಂತಂದ್ರೆ ಅದು ನಮ್ಮ ಕನ್ನೂರು ಗ್ರಾಮದೊಳಗೆ ಜನನ ಆಗ್ಯದ ಅಂತ ತಿಳ್ಕೊಂಡು ಭಾಳ ಖುಷಿಯಿಂದ ಹೇಳಲಿಕ್ಕೆ ಇಚ್ಛಪಡ್ತೀನಿ ತಾಯಿ. ಅಂಥ ಮಹಾತ್ಮ ಯಾವಾಗ ಜನ್ಮ ತಾಳಿದಾಕ್ಷಣವೇ ಮನೆಯೊಳಗೆ ಎಲ್ಲರಿಗೂ ಕೂಡ ಹಬ್ಬದ ವಾತಾವರಣ. ಹೀಗಿರಬೇಕಾದ್ರೆ ಹುಟ್ಟಿದ ಖುಷಿಗೆ ಹೆಸರಿಡೋದಕ್ಕಿಂತ ಪೂರ್ವದೊಳಗೆ ಒಂದು 2-3 ಪವಾಡಕ್ಕವ. ಏನು, ಹುಟ್ಟಿದ ತಕ್ಷಣ 7 ದಿವಸಕ್ಕೊಮ್ಮೆ ಆಕಳ ಕಾಲಾಗ ಹೋಗಿ ಮುಕ್ಕೊಂತಾನತ್ತ. ಶಿವ ಮತ್ತು ಆ ಕೂಸು ಆಟ ಆಡ್ತಾರೆ. ಅದು ಹೆಂಗೆ, ಏನು, ಆ ಮಗುವಿಗೆ ಹೆಸರನ್ನು ಏನಂತ ಇಡ್ತಾರೆ. 1 ತಿಂಗಳ ಕಾಲ ಕೂಸು ಅಳತೈತಿ. ಅಳಬೇಕಾದ್ರೆ ಹಗಲು ರಾತ್ರಿ ಅಳಬೇಕಾದ್ರೆ ಮುಂದೆ ಆ ಶಿವ ಬಂದು ಏನು ಎಚ್ಚರಿಸ್ತಾನೆ, ಹೆಸರು ಮುಂದೆ ಏನು ಇಡ್ತಾರೆ ಅನ್ನುವಂಥದ್ದನ್ನು ನಾಳಿನ ದಿವಸ ನಾವು ನೀವು ಕೂಡ ನೋಡೋಣ ಅಂತಕ್ಕಂಥ ಮಾತನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಪಡುತ್ತಾ